ಸ್ನೇಹಿತರೆ, ಈ ಸಾಧನೆ ಅನ್ನೋ 3 ಅಕ್ಷರ ಇದೆಯಲ್ಲ, ಸುಮ್ಮನೆ ಆಗೋ ಮಾತಲ್ಲ. ಸಾಧನೆಯ ಹಾದಿ ಕಲ್ಲು ಮುಳ್ಳು ಏಳು ಬೀಳು ಇಷ್ಟ ಕಷ್ಟಗಳ ರಹದಾರಿ. ಈ ದಾರಿಯಲ್ಲಿ ಸಾಗಬೇಕು ಅಂದರೆ ಬರೀ ಗಟ್ಟಿ ಕಾಲ್ಗಳಿದ್ರೆ ಸಾಕಾಗಲ್ಲ, ಗಟ್ಟಿ ಮನಸ್ಸು, ದೃಢವಾದ ಇಚ್ಛಾಶಕ್ತಿ ಇರಬೇಕಾಗತ್ತೆ. ಅಂತಹ ಸಾಧನೆಯ ಕನಸುಳ್ಳ ಕಂಗಳಿಗೆ ಸ್ಫೂರ್ತಿಯ ಸೆಲೆ ಮತ್ತು ಬಲ, ಅದುವೇ ನಿಮ್ಮ TV5 ಅರ್ಪಿಸುವ ನಮ್ಮ ಬಾಹುಬಲಿ. ನಾನು ನಿಮ್ಮ ರಾಘವ ಸೂರ್ಯ. ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಆತ್ಮೀಯ ಸ್ವಾಗತ. ಹಾಗಾದರೆ ಇವತ್ತಿನ ನಮ್ಮ ಬಾಹುಬಲಿ ಯಾರು? ಅಫ್ಕೋರ್ಸ್ ಖಂಡಿತವಾಗ್ಲೂ ಅವ್ರ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು. ಈಗಾಗಲೇ ನಾಡಿನಾದ್ಯಂತ ಮನೆ ಮಾತಾಗಿದ್ದಾರೆ. ಅವರು ತಮ್ಮ ಸಾಧನೆಯನ್ನು ಗಮನಿಸಿದಾಗ ನಿಜಕ್ಕೂ ಬಹಳಷ್ಟು ಜನರಿಗೆ ಇನ್ಸ್ಪೈರ್ ಮಾಡಿದ್ದಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾವ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಿದ್ದಾರೆ, ಅವರ ಜೀವನದ ದಿಕ್ಕು ದೆಸೆ ಯಾವ ರೀತಿ ಬದಲಾಯಿತು, ಅವರ ಸ್ಫೂರ್ತಿಯ ಸೆಲೆ ಏನು, ಅವರು ಯಾವ ರೀತಿ ಕಷ್ಟ ಕಾರ್ಪಣ್ಯಗಳನ್ನು ಮೆಟ್ಟಿ ನಿಂತರು ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ನಾವು ತಿಳಿದುಕೊಳ್ಳಲೇಬೇಕು. ಆ ಮಹಾನ್ ವ್ಯಕ್ತಿಯ ಬಗ್ಗೆ, ವ್ಯಕ್ತಿತ್ವದ ಬಗ್ಗೆ, ಆ ವ್ಯಕ್ತಿಯ ಹಿಂದಿರುವಂಥ ಶಕ್ತಿಯ ಬಗ್ಗೆ ಖಂಡಿತವಾಗ್ಲೂ ತಿಳಿಯೋಣ. ಅವರಿಂದ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ, ಅವ್ರ ಜೊತೆ ಮಾತನಾಡೋಣ. ಅದಕ್ಕಿಂತ ಮುಂಚೆ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಂಡು ಬರೋಣ, ತದನಂತರ ಅವ್ರ ಜೊತೆ ಮಾತನಾಡೋಣ. ಲೆಟ್ಸ್ ಹ್ಯಾವ್ ಅ ಲುಕ್. ಸರ್ವ ಕ್ಷೇತ್ರಕ್ಕೂ ಜೀವನಾಡಿ, ಸಮಾಜಕ್ಕೆ ನುಡಿವಳು ಹೊನ್ನುಡಿ, ಕಲ್ಪನಾ ಲೋಕಕ್ಕೆ ಕನ್ನಡಿ, ಇವಳ ಹಿತವಚನ ಚನ್ನುಡಿ, ಕಾಯುವಳು ಬೆನ್ನ ಹಿಂದೆ ಅಡಿಗಡಿ. ಸ್ನೇಹಿತರೆ, ನಮ್ಮ ಜೊತೆ ಇವತ್ತು ನಮ್ಮ ಬಾಹುಬಲಿ ವೇದಿಕೆಯಲ್ಲಿ ಮಾತನಾಡ್ತಾ ಇರುವಂಥ ಈ ಜೀವ ಕನ್ನಡಿಗರ ಜೀವನಾಡಿ, ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯ ಕಿಡಿ. ಈ ಸಾಧಕಿ ಮೂಲತಃ ಧಾರವಾಡದ ಹೆಣ್ಣುಮಗಳು. ಓದಿದ್ದು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಮತ್ತು MA ಇನ್ ಸೈಕಾಲಜಿ. 25 ವರ್ಷದ ಹಿಂದೆ ಅಂಥ ಅಸ್ತಿತ್ವವೇ ಇಲ್ಲದ ರಾಯಚೂರಿನ ಕವಿತಾಳ ಅನ್ನುವ ಊರಿಗೆ ಮದುವೆ ಮಾಡಿಕೊಡ್ತಾರೆ ಹೆತ್ತವರು. ಆದರೂ ಅಸ್ತಿತ್ವಕ್ಕೆ ಅಂತ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಉದ್ಯೋಗ ಸಿಗುತ್ತೆ. ಆದರೆ ಕುಟುಂಬ ಮತ್ತು ನೌಕರಿ ಎರಡರಲ್ಲಿ ಈ ತಾಯಿ ಆಯ್ಕೆ ಮಾಡಿಕೊಂಡಿದ್ದು ಕುಟುಂಬವನ್ನ, ಕುಟುಂಬ ಆಶ್ರಯಿಸಿದ್ದ ಕೃಷಿಯನ್ನ. 22 ಎಕರೆ ಬರಡು ಭೂಮಿ, 45 ಡಿಗ್ರಿ ಬಿಸಿಲ ತಾಪ ಆಗಿದ್ದಾಗ್ಲಿ ಎಂದು ದಣಿವರಿಯದೆ ನಿರಂತರ ಭೂತಾಯಿ ಸೇವೆ ಮಾಡಿದರು. ಭೂಮಿ ತಾಯಿ ಕೈಯಲ್ಲಿ ಕೈ ಹಿಡಿದು ಬದುಕಲ್ಲಿ ಬದುಕಾಗಿ ಸಲಹುತ್ತಿದ್ದಾಳೆ. ಹೆಮ್ಮೆ ಅನಿಸುತ್ತೆ. ಬಿಕಾಸು ನಮ್ಮಮ್ಮ ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡೋರೆ. ಇವಾಗ ನನಗೂ ಅನಿಸುತ್ತೆ, ನಾನು ಇಂಜಿನಿಯರ್ ಡಾಕ್ಟರ್ ಆಗೋದು ಬೇಡಪ್ಪ, ನಮ್ಮಮ್ಮನ ಥರ ಒಂದು ದೊಡ್ಡ ಫಾರ್ಮರ್ ಆಗಬೇಕು, ಒಂದು ಒಳ್ಳೆ ವ್ಯಕ್ತಿ ಆಗಬೇಕು ಅಂತ. ನಮ್ಮಮ್ಮ ಈಗ ನಮಗೊಂದು ರೋಲ್ ಮಾಡೆಲ್ ಒಂಥರ. ನಮಗೂ ಫಾರ್ಮಿಂಗ್ ಟೇಕಪ್ ಮಾಡಬೇಕಂತ ನಮ್ಮ ಅಮ್ಮಂದು ಮತ್ತು ನಮ್ಮ ಅಪ್ಪನ ಏನು ಲೆಗಸಿ ಇದೆ ಅದನ್ನು ಕೂಡ ಕ್ಯಾರಿ ಮಾಡ್ಕೋಬೇಕಂತ ನಮಗೆ ತುಂಬ ಖುಷಿ ಆಗುತ್ತೆ. ಆದರೆ 25 ವರ್ಷಗಳ ಹಿಂದೆ ಐಷಾರಾಮಿ ಆಯ್ಕೆಗಳಿದ್ರು ಕುಟುಂಬ ಕೃಷಿ ಎಂದು ತೆಗೆದುಕೊಂಡ ಆ ನಿರ್ಧಾರದ ಬಗ್ಗೆ ಹೆಮ್ಮೆ ಪಡುವ ಹೆಣ್ಮಗಳ ಕಥೆ ನಿಮ್ಮ ಮುಂದೆ. ಅದಕ್ಕೆ ಅಲ್ವೇ ನಮ್ಮ ಹಿರಿಯರು ಕಾರ್ಯೇಶು ದಾಸಿ, ಸಲಹೇಶು ಮಂತ್ರಿ, ಭೋಜೇಶು ಮಾತಾ, ಶಯನೇಶು ರಂಭಾ, ನಾರಿ ಕ್ಷಮ್ಯಾ ಧರಿತ್ರಿ ಎಂದು ಹೇಳಿರೋದು. I'm very proud to say that my mom has brought a big revolution in the lives of great farmers who are backbone of this country. ಹಾಗಾಗಿ ಆ ನಾರಿಯ ಅಂತರಂಗದ ಅನಾವರಣ ಇವತ್ತು ನಿಮ್ಮ ಮುಂದೆ. ಎಸ್, ಕನ್ನಡ ನಾಡಿನ ಹೆಮ್ಮೆಯ ಮಣ್ಣಿನ ಮಗಳು, ಪ್ರಗತಿಪರ ರೈತ ಮಹಿಳೆ, ಮಹಿಳಾ ಮಾದರಿ ರೈತ ಉದ್ಯಮಿ ಶ್ರೀಮತಿ ಕವಿತಾ ಮಿಶ್ರಾ ಇವತ್ತಿನ ನಮ್ಮ ಬಾಹುಬಲಿ ವೇದಿಕೆಯಲ್ಲಿ. ಹೌದು ಸ್ನೇಹಿತರೆ, ಅವರು ಬೇರಾರು ಅಲ್ಲ, ನಮ್ಮ ನಾಡಿನ ಮಣ್ಣಿನ ಮಗಳು, ಭೂಮಿ ತಾಯಿಯ ಮಗಳು. ಇವತ್ತು ಆ ಮಣ್ಣಿಲ್ಲದೆ ಹೋಗಿದ್ರೆ ಇವತ್ತು ನಾನು ಬದುಕೋಕೆ ಸಾಧ್ಯ ಇರಲಿಲ್ಲ ಅಂತ ಹೇಳುವ ದಿಟ್ಟ ಮಹಿಳೆ. ಫೀಸ್ ಕಟ್ಟಲಿಕ್ಕೂ ಕೂಡ ಮಕ್ಕಳಿಗೆ ನಂಗೆ ಸಾಧ್ಯ ಆಗ್ತಾ ಇರಲಿಲ್ಲ, ಆದರೆ ಇವತ್ತು ಬಹಳಷ್ಟು ಮಕ್ಕಳಿಗೆ ಫೀಸ್ ಕೊಡಬಲ್ಲೆ ಅನ್ನುವ ಆತ್ಮವಿಶ್ವಾಸವನ್ನು ಕೊಟ್ಟದ್ದು ಅದೇ ಮಣ್ಣು ಅಂತ ಹೇಳುವಂಥ ರೈತ ಮಹಿಳೆ. ಹೌದು, 1 ಅಂತಾರಾಷ್ಟ್ರೀಯ ಪ್ರಶಸ್ತಿ, 3 ರಾಷ್ಟ್ರ ಪ್ರಶಸ್ತಿ, 16 ರಾಜ್ಯ ಪ್ರಶಸ್ತಿ, ಇನ್ನು ಸ್ಥಳೀಯವಾಗಿ ಲೆಕ್ಕವಿಲ್ಲದೆ ಇರುವಷ್ಟು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವಂಥ ಶ್ರೀಮತಿ ಕವಿತಾ ಮಿಶ್ರಾ ಇವತ್ತಿನ ನಮ್ಮ ಬಾಹುಬಲಿ. ಮೇಡಮ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಪ್ರೀತಿಪೂರ್ವಕ ಸ್ವಾಗತ. ನಮಸ್ತೆ. ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಮೇಡಮ್. ನಿಮ್ಮನ್ನು ನೋಡಿದಾಗ, ನಿಮ್ಮ ಜೊತೆ ಮಾತನಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಇನ್ನಷ್ಟು ಚೆನ್ನಾಗಿದ್ದೀವಿ ಅಂತ ಹೇಳ್ಬೋದು. ಅಷ್ಟು ಜನರಿಗೆ ನೀವು ಇನ್ಸ್ಪೈರ್ ಮಾಡಿದ್ದೀರಿ. ರೈತ ಮಹಿಳೆ, ರೈತ ಅಂತ ಹೇಳಿದ ತಕ್ಷಣ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಗೆ ಎಷ್ಟರ ಮಟ್ಟಿಗೆ ನಾವು ಬೆಂಬಲಿಸ್ತೀವಿ, ಅವ್ರನ್ನ ಯಾವ ರೀತಿ ನೋಡ್ತೀವಿ ಅನ್ನೋದು ನಿಮ್ಮ ಅನುಭವದಲ್ಲಿ ನಿಮಗೆ ಗೊತ್ತಿರುತ್ತೆ. ಆ ಜೀವನದ ಅನುಭವ ಬಹಳಷ್ಟು ಕಲಿಸಿದೆ ಅನ್ನೋ ಮಾತುಗಳನ್ನು ನಾವು ನಿಮ್ಮಿಂದ ಕೇಳಿದ್ದೇವೆ. ಆದರೆ ಇವತ್ತು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ಕವಿತಾ ಮಿಶ್ರಾ ಅವರು ಅಂತ ಹೇಳಿದರೆ
ಅದಕ್ಕೆ ನೀವು ಪಟ್ಟಂಥ ಕಷ್ಟ, ನೀವು ಅನುಭವಿಸಿದಂಥ ಸನ್ನಿವೇಶ, ಸವಾಲು, ಅದನ್ನು ಒಂದು ಸಲ ಮೆಲುಕು ಹಾಕ್ಕೊಳ್ಬೋದಾ ಮೇಡಮ್ ಇವತ್ತು? ಎಸ್ ಅದೇ ಈಗ ಹೆಚ್ಚಾನೆಚ್ಚು ಕೃಷಿ ಅಂದರೆ ಎಲ್ಲರೂ ಮೂಗು ಮುರಿಯುವಂಥ ದಿನ ಇವತ್ತು. ಯಾಕಂದರೆ ಎಲ್ಲರೂ ಎ ಸಿ ರೂಮ್ ಒಳಗೆ ನೆರಳೊಳಗೆ ಇದ್ಕೊಂಡು ಏನಾದರೂ ದುಡಿದು ಮನೆ ನಡೆಸ್ಬೇಕಂತ ಪ್ಲ್ಯಾನ್ ಮಾಡುವಂಥ ದಿನ. ಯಾರು ಕಷ್ಟಪಡ್ಲಿಕ್ಕೆ ಬೇಡ ಅಂತಾರೆ. ಆದರೆ ಕೃಷಿ ಕ್ಷೇತ್ರ ಎಂಥ ಕ್ಷೇತ್ರ ಅಂದರೆ ಎ ಸಿ ರೂಮ್ ಒಳಗೆ ಕುಂತ್ಕೊಂಡು ದುಡ್ಡು ಗಳಿಸ್ಲಿಕ್ಕಾಗಲ್ಲ. ನಾವು ಬಿಸಿಲೊಳಗೆ ಸುಡಬೇಕಾಗ್ತದೆ, ಮಳೆಯೊಳಗೆ ನೆನಿಬೇಕಾಗ್ತದೆ, ಥಂಡ್ಯಾಗಿ ನಡಗಬೇಕಾಗ್ತದೆ. ಅವಾಗಷ್ಟೇ ಮನೆಯೊಳಗೆ ಒಂದೆರಡು ಚೀಲ ಕಾಳು ಬರ್ತಾವೆ. ಕಾಳು ಬಂದರೂ ಆ 2 ಚೀಲ ಕಾಳನ್ನು ತೊಗೊಂಡೋಗಿ ನಾವು ಮಾರಾಟ ಮಾಡಬೇಕಾದ್ರೆ ಅದಕ್ಕೊಂದು ಪ್ರಾಪರ್ ಬೆಲೆ ಸಿಕ್ಕರೆ ಹೆಂಡತಿ ಮಕ್ಳ ಕೈಯೊಳಗೆ ತೊಗೊಂಡು ಬಂದು ಒಂದು 2,000 ರೂಪಾಯಿ ಕೊಟ್ಟಿರ್ತಾರೆ. ಬೈ ಚಾನ್ಸ್ ಲಾಭ ಬರಲಿಲ್ಲ ಅಂದರೆ ಮತ್ತೆ ಎಣ್ಣೆ ಔಷಧ ಗೊಬ್ಬರದ ಅಂಗಡಿಯಾಗ ಸಾಲ ಮಾಡಿರ್ತಾರೆ. ಅಲ್ಲಿ ಹೋಗಿ ಅಸಲು ಕಟ್ಲಿಕ್ಕೆ ಆಗಲಿಲ್ಲ ಅಂದರೂ ಬಡ್ಡಿ ಇಟ್ಕೊಳ್ರಿ ಅಂತ ತಲೆ ಕೆಳಗೆ ಮಾಡಿ ಹೇಳಿ ಬಂದಿರ್ತಾರೆ. ಯಾಕಂದರೆ ಕಣ್ಣೊಳಗೆ ಕಣ್ಣಿಟ್ಟು ಮಾತಾಡುವಂಥ ಅಧಿಕಾರ ಕಳ್ಕೊಂಡಿರ್ತಾರೆ. ಯಾಕಂದರೆ ಸಾಲಗಾರರಾಗಿರ್ತಾರೆ. ಆ ನೋವು, ಆ ಕಷ್ಟ ಏನೈತೆ ನನಗೆ ಭಾಳ ಚಲೋ ಗೊತ್ತೈತಿ. ಯಾಕಂದ್ರೆ ಆ ದಿನ ನಿಂತು ನೋಡಿ ಅದನ್ನು ಅನುಭವಿಸಿ ಬಂದು ನಾನು ಇಲ್ಲಿ ಕುಂತಿದ್ದೀನಿ. ಅದಕ್ಕೆ ಯಾವುದೇ ಒಂದು ಹೆಣ್ಮಗಳಾಗಲಿ, ಒಂದು ರೈತ ಆಗಲಿ, ರೈತ ಮಹಿಳೆ ಆಗಲಿ ಸಾಧನೆ ಮಾಡ್ತಾರಂದ್ರೆ ಅದರಿಂದ ಅವ್ರು 1,000 ಸಲ ಬಿದ್ದಿರ್ತಾರೆ. ನಾನಂತೂ 1,000 ಸಲಕ್ಕಿಂತ ಹೆಚ್ಚಿಗೆ ಬಿದ್ದಿದ್ದೀನಿ, 1 ಸಲ ಎದ್ದಿದ್ದೀನಿ. ಇವತ್ತು ಹೇಳೋದಕ್ಕಿಂತ ಹೆಚ್ಚಿಗೆ ವಿಶ್ವಾಸ ಇಟ್ಟಿದ್ದು ಬೀಳೋದ್ರ ಮೇಲೆ. ಯಾಕಂದರೆ ಯಾವ ಮನುಷ್ಯ ಬೀಳ್ತಾನೆ ಅವನ ಮೇಲೆ ಎದ್ದೇಳ್ತಾನೆ. ಅದಕ್ಕೆ ನಾನು ರೈತರಿಗೂ ಹೇಳೋದೇ, ಕಷ್ಟ ಐತಿ, ನೀವು ಬಿದ್ದಿದ್ದೀರಿ, ಇನ್ನು ಜೀವನ ಮುಂದೆ ಏನಪ್ಪ ಅಂತ ತಿಳ್ಕೊಳ್ಳಿಕ್ಕೆ ಹೋಗಬೇಡ್ರಿ. ದೇವ್ರಿಗೆ ನಿಮ್ಮ ಮೇಲೆ ವಿಶ್ವಾಸ ಐತಿ, ಅದಕ್ಕೆ ನಿಮ್ಗೆ ಕಷ್ಟ ಕೊಡಕತ್ತಾನೆ. ಹಿ ಹ್ಯಾಸ್ ದ ಕಾನ್ಫಿಡೆನ್ಸ್. ನೀವು ಅದನ್ನು ಮಾಡ್ತೀರಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ದೇವ್ರಿಗೆ ನಿಮ್ಮ ಮೇಲೆ ಐತೆ. ಅದಕ್ಕೆ ನಿಮ್ಗೆ ಆ ಕಷ್ಟ ಕೊಡೋದು. ಅದನ್ನು ಫೇಸ್ ಮಾಡಿ ನೀವು ಮುಂದೆ ಅದಕ್ಕೆ ದಿಟ್ಟ ಉತ್ತರ ಕೊಡ್ತೀರಿ ಅನ್ನುವಂಥ ನಂಬಿಕೆ ಐತಿ. ಇದು ಎಲ್ಲ ರೈತರಿಗೂ ತಿಳಿಯಂಗಿಲ್ಲಲ್ಲ, ನಿಮಗೆ ತಿಳಿದದಲ್ಲ, ಹೆಂಗಿರ್ತೀರಿ? ಇದನ್ನು ಯಾಕೆ ನಾನು ತಿಳ್ಕೊಂಡೆ ಅಂದರೆ, ಈಗ ನಾವು ಹೆಣ್ಮಕ್ಳು ಏನಾಗ್ತದೆ, ನಮಗೆ 2 ಮನೆ ಇರ್ತಾವೆ. ಒಂದು ತವ್ರ ಮನೆ, ಒಂದು ಗಂಡನ ಮನೆ. ತವ್ರ ಮನೆಯೊಳಗೆ ಒಂದು ಕನಸು ಕಾಣ್ತೀವಿ ನಾವು. ತಂದೆ ತಾಯಿ ಒಂದು ಕುಡಿ ಚಿಗುರಿಸ್ಲಿಕ್ಕೆ ಹಚ್ತಾರೆ, ಚಲೋ ಅಭ್ಯಾಸ ಮಾಡಿರಿ, ಓದ್ರಿ, ನಿಮ್ಮ ಕಾಲ ಮೇಲೆ ನೀವು ನಿಂದಿರಿ ಅಂತ ಒಂದು ಪಾಠ ಕಲಿಸ್ತಾರೆ ಹುಟ್ಟಿದಾಗಿಂದ. ಹೌದು. ಹಂಗೆ ನಮ್ಮ ತಂದೆ ತಾಯಿನೂ ನನಗೆ ಓದಿಸಿದ್ರು, ನಾನು ಓದ್ತಿದ್ದೆ. ಆಮೇಲೆ ಕಂಪ್ಯೂಟರ್ ಸೈನ್ಸ್ನಲ್ಲಿ ಪ್ರೋಗ್ರಾಮಿಂಗ್ನು ತುಂಬ ಚೆನ್ನಾಗಿ ಬರೀತಿದ್ದೆ. ಒಂದು ಕಾನ್ಫಿಡೆನ್ಸ್ ಇತ್ತು, ಓದ್ತೀನಿ, ಏನಾದರೂ ಒಂದು ಸಾಧನೆ ಮಾಡ್ತೀನಿ ಅನ್ನುವಂಥ ಛಲ ಇತ್ತು. ಆದರೆ ಅದರ ಟೈಮ್ ಒಳಗೆ ನನಗೆ ಮದುವೆ ಮಾಡಿಕೊಟ್ರು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಕವಿತಾಳ್ ಅಂತ ಒಂದು ಹಳ್ಳಿಗೆ. ಅದರಲ್ಲಿ ಹೋದಾಗ ಏನಾಯಿತು, ಗಂಡನ ಮನೆಯಲ್ಲಿ ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡುವಂಥ ಅವಕಾಶ ಇದ್ದಿಲ್ಲ, ಅದಕ್ಕೆ ಪ್ಲ್ಯಾಟ್ಫಾರ್ಮ್ ಸಿಗಲಿಲ್ಲ. ಸೊ ಅನಿವಾರ್ಯವಾಗಿ ನಾನು ಬಂದೆ. ಆ ಅನಿವಾರ್ಯತೆ ನನಗೆ ಇವತ್ತು ಈ ಮಟ್ಟಕ್ಕೆ ತೊಗೊಂಡು ಬಂದು ನಿಂದ್ರಿಸಿದ್ದು. ಈಗ ನಾವು ಏನಾದರೂ ಒಂದು ಮಾಡಬೇಕಂತ ಛಲ ತೊಟ್ರೆ ನಮಗೆ ಆ ಛಲದ ಮತ್ತು ಆ ಗುರಿ ನಡ್ಬರ್ಕ ಕಷ್ಟಗಳು ಕಾಣಲ್ಲ. ಹೇಗಾದರೂ ಮಾಡಿ ಆ ಗುರಿ ರೀಚ್ ಆಗಬೇಕಾ ನಾವು. ಅದರೊಳಗೆ ಭಾಳಷ್ಟು ಸಂಘರ್ಷದ ಬದುಕು ಎಲ್ಲ ಹೆಣ್ಮಕ್ಳ ಜೀವನದೊಳಗೆ ಇರ್ತದೆ. ಸೊ ನನ್ನ ಜೀವನದೊಳಗೂ ಇತ್ತು. ಯಾಕಂದ್ರೆ ಹೊಲ ಮನೆ ಬಗ್ಗೆ ಏನೂ ಅಷ್ಟು ನಾಲೆಜ್ ಇದ್ದಿಲ್ಲ. ಧಾರವಾಡ ಟೆಂಪ್ರೇಚರ್ 32-38 ಲಾಸ್ಟ್, ಆದರೆ ರಾಯಚೂರು ಟೆಂಪ್ರೇಚರ್ 40+ ಇರುತ್ತೆ. ಆಮೇಲೆ ಭೂಮಿನೂ ಅಷ್ಟು ಅಳತಿಗೆ ಅಷ್ಟು ಫಲವತ್ತಿರುವುದಿಲ್ಲ. ಆಮೇಲೆ ಎಲ್ಲಕ್ಕಿಂತ ದೊಡ್ಡದಂದ್ರೆ ನೀರಿನ ಅಭಾವ ಐತಿ ಭಾಳ. ಸೊ ಇಂಥದ್ರ ಎಲ್ಲದರ ಮಧ್ಯದಲ್ಲಿ ಆ ಬರಡು ನೆಲವನ್ನು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಅದರಲ್ಲಿ ಏನಾದರೂ ಮಾಡಬೇಕನ್ನೋದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಆದರೆ ಬರೀ ಆ ಚಾಲೆಂಜ್ ಅಂದ್ಕೊಂಡು ಕುಂತ್ರೆ ಜೀವನ ನಡೆಯುವುದಿಲ್ಲ. ಸೊ ಅಲ್ಲಿ ನಾನು ನನ್ನ 3 ಇಚ್ಛಾಶಕ್ತಿಗಳನ್ನು ಹಾಕಿದ್ದು. ಒಂದು ಹಾರ್ಡ್ ವರ್ಕ್, ಡೆಡಿಕೇಶನ್ ಆ್ಯಂಡ್ ಡಿಟರ್ಮಿನೇಷನ್. ಇದನ್ನು ಮಾಡಬೇಕು, ಬೇರೆ ದಾರಿನೇ ಇಲ್ಲ ನನಗೆ. ಹಾರ್ಡ್ ವರ್ಕ್, ಡೆಡಿಕೇಶನ್ ಆ್ಯಂಡ್ ಡಿಟರ್ಮಿನೇಷನ್. ಓಕೆ, ಅಂದರೆ ಆ ಪರಿಶ್ರಮ ಇರಬೇಕು, ಆ ಬದ್ಧತೆ ಇರಬೇಕು, ದೃಢತೆ ಇರಬೇಕು, ಅದು ಮುಖ್ಯ. ಅದ್ರ ಜೊತೆ ಅಂದರೆ ಇಂಥ ಪ್ರಮೇಯ ಯಾಕೆ ಬಂತು? ತಮ್ಮ ಪತಿ ಹೆಲ್ತ್ ಇನ್ಸ್ಪೆಕ್ಟರ್ ಆದಂಥವ್ರು, ಮನೆಯಲ್ಲಿ ಅಲ್ಲಿ ಅವಕಾಶ ಕೊಡಲಿಲ್ಲ, ಹೊರಗೆ ಕೆಲಸಕ್ಕೆ ಹೋಗೋದು ಬೇಡ ಅಂತ ಹೇಳಿ ನಿಮ್ಮ ಇಂಟರ್ವ್ಯೂ ಲೆಟರ್ನ ಹರಿದು ಬಿಸಾಕ್ತಾರೆ. ಇನ್ಫೋಸಿಸ್ ಅಲ್ಲಿ ನಿಮಗೆ ಕೆಲಸ ಸಿಗುವಂಥ ಸಾಧ್ಯತೆ ಇರುತ್ತೆ. ಹಂಗಿರುವಾಗ ನೀವು ಈ ಚಾಲೆಂಜ್ಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಆಗಿದ್ದು ಹೆಂಗೆ? ಇಲ್ಲ, ನಾನು ಡಿಪ್ರೆಷನ್ ಒಳಗೆ ಹೋಗಿದ್ದೆ. ಅಷ್ಟು ಈಸಿಲಿ ನನಗೆ ಅದು ಸ್ವೀಕಾರ ಮಾಡ್ಲಿಕ್ಕೆ ಆಗಲಿಲ್ಲ. ಯಾವಾಗ ಇಲ್ಲೆಲ್ಲ ಬೇಡ ಅಂದರೆ ನಮ್ಮ ತಾಯಿಗೂ ನಾನು ಕಾಲ್ ಮಾಡಿದೆ, ವಾಪಸ್ ನನಗೆ ಹಳ್ಳಿ ಒಳಗೆ ಇರ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಭಾಳ ಸಣ್ಣ ಹಳ್ಳಿ, ನನಗೆ ಇಲ್ಲಿ ಬದುಕಲಿಕ್ಕೆ ಆಗಲ್ಲ. ಯಾಕಂದ್ರೆ ಧಾರವಾಡ ಒಳಗೆ ಹುಟ್ಟಿ ಬೆಳೆದು ಆಗ್ತಿಲ್ಲ ಅಂದ್ರೆ ನಮ್ಮ ತಾಯಿ ಒಂದು ಮಾತು ಹೇಳಿದ್ದು. ಯಾಕಂದರೆ ನಮ್ಮ ತಾಯಿ ಆ ಮಾತು ಅವತ್ತು ಹೇಳಿದ್ದಿಲ್ಲ ಅಂದರೆ ಇವತ್ತು ನಾನು ಇಲ್ಲಿ ಕೂಡ್ಲಿಕ್ಕೆ ಆಗ್ತಿದ್ದಿಲ್ಲ. ಕೊಟ್ಟೆ ಹೆಣ್ಣು ಕುಲಕ್ಕೆ ಹೊರಗೆ, ನಿನ್ನ ಆದಿನೂ ಅಲ್ಲೇ, ನಿನ್ನ ಅಂತ್ಯನೂ ಅಲ್ಲೇ. ಇವತ್ತು ನೀನೇನೇ ಅಲ್ಲಿ ಮಾಡ್ತೀರಂದ್ರೆ ಅದರಿಂದ ನಮಗೆ ಸಮಾಜದಲ್ಲಿ ಒಂದು ಬದ್ಧತೆ, ಯೋಗ್ಯತೆ ಬರುವುದು. ಯಾಕಂದರೆ ಒಂದು ಹೆಣ್ಮಗಳು ತನ್ನ ಗಂಡನ ಮನೆಯೊಳಗೆ ಎಷ್ಟು ಚೆನ್ನಾಗಿ ಸಂಸಾರ ಮಾಡ್ತಾಳೆ, ಅದ್ರ ಮೇಲೆ ಅವ್ರ ತವ್ರ ಮನೆಯವ್ರು ತಲೆ ಎತ್ತಿ ಮೇಲೆ ನಡೀತಾರೆ. ನಾವು ಇವತ್ತು ಎಲ್ಲ ಸಮಾಜದ ಬಗ್ಗೆ ಮಾತಾಡ್ತೀವಿ. ಇವತ್ತೂ ಹೆಣ್ಮಗಳಿಗೆ ಸಂಸ್ಕಾರ, ಸಂಸ್ಕೃತಿಯ ಒಂದು ಉಡುಗೆ ತೊಡುಗೆ, ಆಭರಣ ಇದ್ದರೆ ಅದಕ್ಕೆ ಮರ್ಯಾದೆ ಇರ್ತದೆ. ನಾನು ನಡೆದು ಬಂದ ದಾರಿದು ಅನುಭವ ಇದು. ನಮ್ಮ ತಾಯಿ ಹೇಳಿದರು, ಕೊಟ್ಟು ಹೆಣ್ಣು ಕುಲಕ್ಕೆ ಹೊರಗೆ ನೀ ಏನು ಮಾಡಿದ್ರು ಅಲ್ಲೇ ಮಾಡಬೇಕು.
ಆ ಮಾತು ನನಗೆ ವಾಪಸ್ ತವ್ರ ಮನೆಗೆ ಹೋಗ್ಲಿಕ್ಕೆ ಕೊಡಲಿಲ್ಲ. ನಮ್ಮಮ್ಮ ಅವತ್ತೇನಾದರೂ ನೀ ಬಾ ಅಂದಿದ್ರೆ ನಾನು ಇವತ್ತು ಬ್ಯಾಂಗ್ಳೂರಲ್ಲೇ ಎಲ್ಲಾದರೂ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿರ್ತಿದ್ದೆ, ಒಬ್ಬ ಎಂಪ್ಲಾಯ್ ಆಗಿರ್ತಿದ್ದೆ. ಹೌದು ಹೌದು. ಅದಕ್ಕೆ ನಮ್ಮ ತಾಯಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ, ಹೌದ್ರಿ. ನಮ್ಮ ಕಾಕ ಕಾಕಿ, ನಮ್ಮ ಅತ್ತೆ ಮಾವ ಎಲ್ಲರೂ ನಮ್ಗೆ ಸಂಸ್ಕಾರ ಕೊಟ್ಟರು. ನಮ್ಮ ಅಜ್ಜ ಅಜ್ಜಿ ಅವರ ಸಂಸ್ಕಾರದೊಂದಿಗೆ, ಆಮೇಲೆ ನಾವೇನು ವಿದ್ಯೆಯನ್ನು ಕಲಿತ್ವಿ ಆ ಶಿಕ್ಷಕರು, ಆಮೇಲೆ ನಮ್ಮ ಒಡನಾಡಿಗಳು ಅವರೆಲ್ಲ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಕ್ಕೆ ಇವತ್ತು ಇಷ್ಟೊಂದು ಪ್ರಾಬ್ಲಮ್ ಇದ್ದರೂ ಆ ಪ್ರಾಬ್ಲಮ್ಗಳನ್ನು ಒತ್ತಿ ನಾನು ಮೇಲೆ ನಿಂದಿರ್ಲಿಕ್ಕೆ ಕಾರಣ ಆಗಿದ್ದು ಆ ಸಂಸ್ಕಾರ ಮತ್ತು ಅದೊಂದು ಆಲೋಚನೆಗಳು, ಆ ಸಂಸ್ಕೃತಿ. ಓಕೆ ಮೇಡಮ್, ಈಗ ನೀವು ಕೃಷಿಯಲ್ಲಿ ಖುಷಿ ಕಾಣ್ತಾ ಇದ್ದೀರಿ, ಅದರ ಪರಿಶ್ರಮದ ಬಗ್ಗೆ ಕೂಡ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಆದರೆ ಈ ಟೈಮ್ನಲ್ಲಿ ಈಗ ನಿಮ್ಮ ಈ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಇರ್ಬೋದು, MA ಇನ್ ಸೈಕಾಲಜಿ ಇರ್ಬೋದು, ಎಷ್ಟರ ಮಟ್ಟಿಗೆ ಪಾತ್ರ ವಹಿಸ್ತು ಅಂತ ಹೇಳ್ತೀರಿ ತಾವು? ಹೌದು, ಅದು ಭಾಳ ಪಾತ್ರ ವಹಿಸ್ತು. ಯಾಕಂದರೆ ಒಂದು ಹೆಣ್ಮಗಳ ವಿದ್ಯೆ ಅನ್ನುವಂಥ ಒಂದು ಅಸ್ತ್ರ ಆಕಿನಲ್ಲಿ ಇದ್ದಾಗ ಆಕಿ ಅದನ್ನು ಭಾಳ ಸಮರ್ಪಕವಾಗಿ ಯೂಸ್ ಮಾಡ್ಕೋಬೋದು. ಅದನ್ನು ಯಾವ ಥರ, ಈಗ ನನಗೆ ಒಂದು ಬರ್ಡನ್ ಎಲ್ಲ ಬಂತು ನನ್ನ ಕೈಯಲ್ಲಿ, ನಾನು ಅದನ್ನು ನೋಡಿದೆ. ಅಲ್ಲಿ ನಮ್ಮ ಅತ್ತೆ ಮಾವ ಎಲ್ಲ ಸಾಂಸ್ಕೃತಿಕ ಬೆಳೆಗಳಾದ ಸಾಂಪ್ರದಾಯಿಕ ಬೆಳೆಗಳಾದ ಸಜ್ಜಿ, ಕಡ್ಲಿ, ಶೇಂಗಾ ಇಂಥವ್ರು ಹಾಕ್ತಿದ್ರು. ನಾನೇನು ವಿಚಾರ ಮಾಡಿದೆ, ಇವರು ಇಷ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ, ಯಾಕಂದ್ರೆ ಇವತ್ತು ಸಜ್ಜಿ ತೊಗೊಳ್ರಿ, ಕಡ್ಲಿ ತೊಗೊಳ್ರಿ, ಶೇಂಗಾ ತೊಗೊಳ್ರಿ, ಒಂದೆರಡು ಎತ್ತು, 1-4 ಆಳು, ಎಣ್ಣೆ, ಔಷಧ, ಗೊಬ್ಬರ, ನೀರು ಕಟ್ಟೋದೆಲ್ಲ ಮಾಡಿದ ಮೇಲೆ ನಮ್ಮ ಕೈ ಒಳಗೆ ಬರೋದ ನಾವು ಪಟ್ಟಂಥ ಕೂಲಿ ಬಿಟ್ಟು 10,000 ರೂಪಾಯಿ ಇನ್ನೂ ನಾವು ಕೈಲೇ ಆಗಬೇಕು, ಏನೂ ಬರುವುದಿಲ್ಲ. ಸೊ ಇಲ್ಲೇನಾಗ್ತದೆ, ಕಾಸ್ಟ್ ಆಫ್ ಕಲ್ಟಿವೇಷನ್ ಹೆಚ್ಚಿಗೆ ಆಯಿತು. ವಿ ಆರ್ ನಾಟ್ ಗೆಟಿಂಗ್ ದ ಪ್ರಾಪರ್ ಇನ್ಕಮ್. ಸೊ ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡಿದೆ, ಈ ಮಣ್ಣನ್ನು ತೊಗೊಂಡು ಯೂನಿವರ್ಸಿಟಿಗೆ ತೊಗೊಂಡೋಗಿ ಅದನ್ನು ಮಣ್ಣು ಪರೀಕ್ಷೆ ಮಾಡಿದಾಗ ಅದು ತೋಟಗಾರಿಕೆ ಬೆಳೆಗಳಿಗೆ ಸೂಕ್ತ ಅಂತ ಗೊತ್ತಾಯಿತು. ಅಲ್ಲಿವರೆಗೂ ಯಾರು ಆ ಕೆಲಸಕ್ಕೆ ಆಗಿರಲಿಲ್ಲ, ಬರೀ ಇದೇ ಮಾಡ್ತಿದ್ರು. ದಿನ 10 ಆಳು, ಬರೀ ಖರ್ಚು ಮಾಡೋದು, ಅಯ್ಯೋ ಇದೇನು ಟ್ಯಾಲಿ ಆಗವಲ್ದು ಅನ್ನೋದು, ಸಿಟಿಗಳೋದು ಇಂಥವ ನಡೀತಿತ್ತು ಬರೀ. ಅವಾಗ ನಾನು ಯಾಕೆ ಸಮಥಿಂಗ್ ಡಿಫ್ರೆಂಟ್ ಟ್ರೈ ಮಾಡಬಾರ್ದು. ಆಮೇಲೆ ನನಗೆ ಕೊಟ್ಟಂಥ ಲ್ಯಾಂಡ್ ಪ್ಯಾರಲಲ್ ಆಗಿದ್ದಿಲ್ಲ ಸರ್, ಅದು ಒಂದು ಟೈಪ್ ಮೇಲೆ ಕೆಳಗೆ ಅಪ್ ಆ್ಯಂಡ್ ಡೌನ್ ಅಷ್ಟು ಚೆನ್ನಾಗಿ ಇದ್ದಿದ್ದಿಲ್ಲ. ಸೊ ನಾನೇನು ವಿಚಾರ ಮಾಡಿದೆ, ಆ ಕಲ್ಲಂಥ ಭೂಮಿಯನ್ನೇ ಯಾಕೆ ನಾನು ಪ್ಲಾಂಟೇಷನಿಗೆ ಬಳಸ್ಕೋಬಾರ್ದು. 8 ಎಕರೆ ಜಾಗ, ಅದರೊಳಗೆ ನೀರು ಇದ್ದಿಲ್ಲ. ಸೊ ನಾನು ಭಾಳಷ್ಟು ಪ್ರಯತ್ನ ಮಾಡಿದೆ. ಇವತ್ತಿಗೂ ನೀರಿನ ಸಮಸ್ಯೆ ಇದೆ. ಸೊ ಕಡಿಮೆ ನೀರಿನಲ್ಲಿ ನಾನು ಯಾವ ಬೆಳೆ ಬೆಳಿಬಹುದು. ಸೊ ನಾನು ಒಂದನೇ ಬೆಳೆ ಆಯ್ಕೆ ಮಾಡಿದ್ದು ದಾಳಿಂಬೆ. ಇದು ಕ್ಲೈಮೇಟ್ ಭಾಳ ಹಾಟ್ ಇತ್ತಲ್ಲ, ಅದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅದನ್ನು ಪ್ಲ್ಯಾನ್ ಮಾಡಿದೆ. ನೀರು ಭಾಳ ಕಡಿಮೆ ಇತ್ತು, 1.5 ಇಂಚ್ ನೀರಿತ್ತು. 1.5 ಇಂಚಿನಲ್ಲಿ ನಾನು ದಾಳಿಂಬೆ ಹಾಕಿದೆ, ತುಂಬ ಒಳ್ಳೆ ಫಸಲೂ ಬಂತು, ರೇಟ್ನೂ ಚೆನ್ನಾಗಿ ಸಿಕ್ತು. ಯಾಕಂದರೆ ಅವಾಗ ಭಾಳ ಮಂದಿ ದಾಳಂಬ್ರಿ ಮಾಡಿದ್ದಿಲ್ಲ 13 ವರ್ಷದ ಹಿಂದೆ. ಆಮೇಲೆ ಏನಾಯಿತು, ಅದಕ್ಕೆ ದುಂಡಾಣು ಅಂಗಮಾರಿ ರೋಗ ಅಂತ ಡಿಸೀಸ್ ಬಂತು. ಅದಕ್ಕೆ ಔಷಧ ಇಲ್ಲ. ಅದಕ್ಕೆ ಒಂದೇ ಔಷಧ ಅಂದರೆ ಗಿಡನೇ ತೆಗೆದು ಹೋಗಿಬೇಕು, ಬಿಕಾಸ್ ಇಟ್ ಈಸ್ ಏರ್ ಬಾರ್ನ್ ಡಿಸೀಸ್. ಸೊ ನೀವು ಏನೇ ಪ್ರಿಕಾಷನರಿ ಮೆಜರ್ಮೆಂಟ್ಸ್ ತೊಗೊಂಡ್ರು ಥ್ರೂ ಏರ್ ಅದು ವೈರಸ್ನಿಂದ ಬರುತ್ತೆ. ಹಾಗಾಗಿ ಅದು ಅನಿವಾರ್ಯವಾಗಿ ನಾನು ತೆಗಿಬೇಕಾಯಿತು. ಆವಾಗ ನಾನೇನು ವಿಚಾರ ಮಾಡಿದೆ, ಅದು ತೆಗಿಯುವಂತ ಬಂದು ಕನ್ಸಲ್ಟೆಂಟ್ ಹೇಳಿದಾಗ ದೊಡ್ಡದೊಂದು ಗುಡ್ಡದ ಮೇಲಿನ ದಪ್ಪ ಅಂತ ಕೆಳಗೆ ಒಗ್ದಂಗೆ ಆಗಿತ್ತು ನನಗೆ. ಯಾಕಂದ್ರೆ 7-8 ವರ್ಷ ಗಿಡ ಬೆಳೆಸೀನಿ, ಲಾಭ ತೊಗೊಂಡೀನಿ. ಈಗ ಅದನ್ನು ಕಿತ್ತು ಒಗಿಬೇಕಂದ್ರೆ ಒಂದು ಸಣ್ಣ ಕೂಸಿನ ಬೆಳೆದು ಕುತ್ತಿಗೆ ಸಿಗ್ದಂಗೆ ಆತ್ರಿ ಇದು. ಸೊ ಅವಾಗ ನಾನು ಪೂರಾ ಡಿಪ್ರೆಷನ್ ಒಳಗೆ ಹೋಗಿಬಿಟ್ಟೆ. ಮಧ್ಯಮ ವರ್ಗದಿಂದ ಬಂದು ಭಾಳಷ್ಟು ಕಷ್ಟಪಟ್ಟು ಅಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ಆ ಲೆವೆಲ್ ತನಕ ಬಂದು, ಯಾಕಂದರೆ ಯಾವಾಗ ನಾನು 135, 185 ತೆಗಿತಿದ್ದೆ, ಲಕ್ಷಾನುಗಟ್ಟಲೆ ಬೆಳೆ ತೆಗಿತಿದ್ದೆ, ಎಲ್ಲರೂ ಬೆನ್ನು ತಟ್ಟಿದ್ರು. ಆದರೆ ಯಾವಾಗ ಬಿದ್ದೆ, ಎಲ್ಲರೂ ಭಾಳ ಚುಚ್ಚಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು. ಹೊರಗಿನ ಜಗತ್ತಿನ ಜೊತೆ ನಾನು ಸಂಪರ್ಕ ತೊಗೊಂಡು ಭಾಳಷ್ಟು ಸಾಲನೂ ತೊಗೊಂಡಿದ್ದೆ, ಆದರೆ ಲಾಸ್ ಆಗಿಬಿಡ್ತು. ಅದ್ರ ಬಡ್ಡಿ, ಚಕ್ರ ಬಡ್ಡಿ ಕಟ್ಟುತ್ತಾನ ನಾನು ಮೆತ್ತಗಾಗಿಬಿಟ್ಟಿದ್ದೆ. ಆಮೇಲೆ ಇನ್ನು ಮನೆಯಾಗಿನವರಂತೂ ಇನ್ನೂ ಜಗ್ಗಿ ಬೈಯೋರು, ಸುಮ್ಮನೆ ಮನೆ ಹಿಡ್ಕೊಂಡಿರೋಂದ್ರೆ ಅದನ್ನು ಇದನ್ನು ಮಾಡ್ತೀನಂತ ಇವತ್ತು ತಾನು ಬಿದ್ದು ನಮಗೂ ತೊಗೊಂಬಂದ್ರೆ ಹುಡುಗಿ ನಿಂದ್ರಿಸ್ಯಾಳಂತ. ಸೊ ಅಂಥ ಟೈಮ್ ಒಳಗೆ ನಾನು ಡಿಪ್ರೆಷನ್ ಒಳಗೆ ಹೋಗಿಬಿಟ್ಟಿದ್ದೆ. ಡಿಪ್ರೆಷನ್ ಒಳಗೆ ಹೋಗಿ ಕೆಳಗೆ ಬಿದ್ದ ಮೇಲೆ ಒಂದು ಪಾಠ ಕಲಿತೆ. ನಾನು ಯಾಕೆ ಬಿದ್ದೆ ಅಂದರೆ ನಾನು ದಾಳಂಬ್ರಿ ಒಂದನ್ನೇ ನಂಬಿದ್ದೆ, ಅದಕ್ಕೆ ಬಿದ್ದೆ. ಸೊ ಮೊನೋಕ್ರಾಪಿಂಗ್ ಈಸ್ ಆಲ್ವೇಸ್ ವೆರಿ ಡೇಂಜರಸ್. ಸೊ ನಾನು ಈ ಸಲ ತಪ್ಪು ಮಾಡಬಾರ್ದಂತ ಮಲ್ಟಿ ಕ್ರಾಪಿಂಗ್, ಇಂಟಿಗ್ರೇಟೆಡ್ ಫಾರ್ಮಿಂಗ್, ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಕೃಷಿ, ಅದಕ್ಕೆ ನಾನು ಅದರೊಳಗೆ ಮೇಜರ್ ಕ್ರಾಪ್ ಸೆಲೆಕ್ಟ್ ಮಾಡಿದ್ದು ಶ್ರೀಗಂಧ. ಕರ್ನಾಟಕದ ಶ್ರೀಗಂಧಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾಳ ಬೇಡಿಕೆ ಇದೆ. ಅದಕ್ಕೆ ನಾನು ಅದು ಸ್ಟಡಿ ಮಾಡಿ ನಮ್ಮ ಇದು IWST ಇಂಡಿಯನ್ ವುಡ್ ಸೈನ್ಸ್ ಟೆಕ್ನಾಲಜಿಯಲ್ಲಿ ಟ್ರೈನಿಂಗ್ಗಳನ್ನು ತಗೊಂಡು ಆ ಬೆಳೆಗಳ ಬಗ್ಗೆ ಮಾಹಿತಿ ತೊಗೊಂಡು ಸ್ವತಃ ಅದನ್ನು ನನ್ನ ಹೊಲದಲ್ಲಿ ಬೆಳೆಯುವಂಥ ಒಂದು ಪ್ರಯತ್ನ ಮಾಡಿದೆ. ಇವತ್ತು ನಾನು 8 ಎಕರೆ 10 ಗುಂಟೆಯಲ್ಲಿ 2100 ಶ್ರೀಗಂಧ ಬೆಳೆದಿದ್ದೀನಿ 8 ವರ್ಷದ್ದು. ಒಂದು 600 ಮಾವು, ಒಂದು 600 ಪೇರಲ, ಒಂದು 400 ಸೀತಾಫಲ, 100 ಬೆಟ್ಟದ ನೆಲ್ಲಿಕಾಯಿ, 100 ನುಗ್ಗೆಕಾಯಿ, 100 ತೆಂಗಿನಕಾಯಿ, 100 ನಿಂಬೆಹಣ್ಣು, ಒಂದು 200 ಇದು ನೀರ್ಲಹಣ್ಣು,
ಬ್ಲ್ಯಾಕ್ ಜಾಮೂನ್, ಆಮೇಲೆ ಒಂದು 100 ಮೂಸಂಬಿ, ಒಂದು 800 ಸಾಗವಾನಿ ಗಿಡ, ಆಮೇಲೆ ಇದ್ರ ಜೊತೆ ಸ್ವಲ್ಪ ಕನಕಾಂಬರಿ, ಮಲ್ಲಿಗೆ ಇದನ್ನು ಮಾಡಿದ್ದೀನಿ. ಇದರ ಜೊತೆ 8 ಎಕರೆ ಒಳಗೆ 1.5 ಇಂಚ್ ನೀರೊಳಗೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಹೈನುಗಾರಿಕೆಯನ್ನು ಸಮರ್ಪಕವಾಗಿ ನಿಭಾಯಿಸ್ತಿದ್ದೀನಿ. ಇಷ್ಟೊಂದು ಬೆಳೆ ಯಾಕೆ ಮಾಡೀನಿ ಅಂದ್ರೆ ಋತು ಆಧಾರಿತ ಬೆಳೆ ಪದ್ಧತಿ. ಪ್ರತಿಯೊಂದು ಋತುವಿನಿಂದ ರೈತನಿಗೆ ಆದಾಯ ಬರ್ತಿರಬೇಕು. ಪೇರಲ ಸೀಸನ್ ಪೇರಲ, ಮಾವು ಸೀಸನ್ ಮಾವು, ಅಂದ್ರೆ ಫ್ರಮ್ ಎವ್ರಿ ಸೀಸನ್ ಅ ಫಾರ್ಮರ್ ಮಸ್ಟ್ ಗೆಟ್ ಇನ್ಕಮ್. ಅದು 10,000 ಬರಲಿ, 20,000 ಬರಲಿ, 1 ಲಕ್ಷ ಬರಲಿ, ಬಿಕಾಸ್ ಮಾರ್ಕೆಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್ ಆ್ಯಂಡ್ ವಿ ಆರ್ ನಾಟ್ ಪಾಲಿಸಿ ಮೇಕರ್ಸ್. ವಿ ಡೋಂಟ್ ಹ್ಯಾವ್ ರೈಟ್ ಟು ಫಿಕ್ಸ್ ದ ಪ್ರೈಸಸ್ ಫಾರ್ ಅವರ್ ಪ್ರಾಡಕ್ಟ್ಸ್. ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡಿದೆ, ನಾವು ಯಾವುದೇ ಬೆಳೀಲಿ ಅಚ್ಚುಕಟ್ಟಾಗಿ ನಮ್ಮ ರೇಂಜಿನಲ್ಲಿ ನಮ್ಮ ಮಾರ್ಕೆಟಿಂಗ್ ನಮಗೆ ಎಷ್ಟು ಮಾಡ್ಲಿಕ್ಕಾಗ್ತದೆ ಅಷ್ಟು. ಭಾಳ ಮಾಡಿ ಫ್ಲಾಪ್ ಆಗೋದಕ್ಕಿಂತ ಸ್ವಲ್ಪ ಮಾಡಿ ಶೈನ್ ಆಗೋದು ಶಾಣೆತನ. ನಾನು ಅದ್ರ ಮೇಲೆ ನಂಬಿಕೆ ಇಟ್ಕೊಂಡವಳು. ಅದನ್ನೇ ನಾನು ಮಾಡ್ತಿರೋದು ನನ್ನ ತೋಟದಲ್ಲಿನೂ. ಆಮೇಲೆ ಈಗ 1-2 ವರ್ಷ ಆಯಿತು ನಾನು ಸ್ವತಃ ನನ್ನ ನರ್ಸರಿಗಳನ್ನು ರನ್ ಮಾಡ್ತಿದ್ದೀನಿ. ಶ್ರೀಗಂಧದ್ದು ಬೀಜಗಳನ್ನು ತೊಗೊಂಡು ನಾನೇ ಸ್ವತಃ ನರ್ಸರಿ ಅಂದರೆ ಜೀವಾಮೃತ, ಪಂಚಗವ್ಯ, ದಶಪ್ರಾಣಿಗಳ ಬಳಕೆ ಮಾಡಿ ಉತ್ಕೃಷ್ಟ ದರ್ಜೆಯ ಶ್ರೀಗಂಧವನ್ನು ಬೇರೆ ರಾಜ್ಯಗಳಿಗೂ ಕಳಿಸ್ತಿದ್ದೀನಿ. ಆಮೇಲೆ ಶ್ರೀಗಂಧ ಒಂದೇ ಬೆಳೆಯುವುದಿಲ್ಲ, ಅದು ಬೇರೆ ಗಿಡದ ಆಶ್ರಯದಲ್ಲಿ ಬೆಳೆಯುತ್ತೆ. ಸೊ ಅದಕ್ಕೆ ಬೇರೆ ಗಿಡಗಳು ಬೇಕು, ಪೇರಲ, ಮಾವು, ಸೀತಾಫಲ, ನೀರ್ಲಣೆಲ್ಲ. ಅದನ್ನು ನನ್ನ ಮದರ್ ಪ್ಲ್ಯಾಂಟ್ 5ರಿಂದ 6 ವರ್ಷಕ್ಕಿಂತ ಎತ್ತರ ಇದ್ದಾವೆ. ಆ ಮದರ್ ಪ್ಲ್ಯಾಂಟ್ದಿಂದ ನಾನೇ ಅದನ್ನು ಕಸಿ ಮಾಡಿ ತಮಿಳ್ನಾಡಿನಿಂದ ಲೇಬರ್ಸ್ ಕಸಿ ಕಟ್ಟಿ ಅದನ್ನು ಪಾಲಿಬ್ಯಾಗ್ಸ್ನಲ್ಲಿ ಶಿಫ್ಟ್ ಮಾಡಿ ಆ ನರ್ಸರಿಯನ್ನು ಕೂಡ ರನ್ ಮಾಡ್ತಿದ್ದೀನಿ. ಈ ಥರ ಇವತ್ತು ಪ್ರೌಡ್ ಅನ್ನಿಸ್ತದೆ. ಅಲಾಂಗ್ ವಿತ್ ದ ಫಾರ್ಮ್ ವುಮನ್ ಐ ಫೀಲ್ ವೆರಿ ಪ್ರೌಡ್ ಟು ಸೇ ಐ ಆಮ್ ಅ ವಿಮನ್ ಆಂಟ್ರಪ್ರನರ್ ಇನ್ ಅಗ್ರಿಕಲ್ಚರ್. ಯಾಕಂದರೆ ಆ ಭೂಮಿ ತಾಯಿ ನೀವು ಕೇಳಿದಂಥ ಪ್ರಶ್ನೆಗೆ ಇದೇ ಉತ್ತರ. ವಿದ್ಯೆ ಅನ್ನೋದೊಂದಿದ್ದರೆ ಇವತ್ತು ನಾನು ಒಬ್ಬರ ಕೈಯಲ್ಲಿ ನೌಕರಿ ಮಾಡೋದಕ್ಕಿಂತ 1000 ಮಂದಿಗೆ ನಾನು ನೌಕರಿ ಕೊಡ್ತಿದ್ದೀನಲ್ಲ, ಅದೇ ಆ ಭೂಮಿ ತಾಯಿ ನನಗೆ ಕೊಟ್ಟಂಥ ದೊಡ್ಡ ಬಹುಮಾನ. ಅದಕ್ಕೆ ಭೂಮಿ ತಾಯಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಾಗಿದ್ದು ವಿದ್ಯೆಯಿಂದ. ಮೂಲತಃ ಕೃಷಿ ಕುಟುಂಬದವರು ಆಗಿದ್ದರೂ ಕೂಡ ತಮಗೆ ಕೃಷಿ ಬಗ್ಗೆ ಯಾವುದೇ ರೀತಿಯಾದಂಥ ನಾಲೆಡ್ಜ್ ಇರಲಿಲ್ಲ. ಇದ್ದಿಲ್ಲ ಸರ್. ಆದರೆ ಅದಕ್ಕೆ ಕೈ ಹಾಕಿದ್ದಿತ್ತಲ್ಲ, ಕೃಷಿನೇ ಮಾಡಬೇಕು ಅಂತ ಯಾರಾದರೂ ನಿಮಗೆ ಹೇಳಿದ್ದುಂಟಾ ಅಥವಾ ನಿಮ್ಗೆ ಯಾರಾದರೂ ರೋಲ್ ಮಾಡೆಲ್ ಇದ್ರಾ? ಇಲ್ಲ, ನನ್ನ ಜೀವನದ ರೋಲ್ ಮಾಡೆಲ್ ನನ್ನ ಗಂಡ ಸರ್. ಯಾಕಂದರೆ ಎಲ್ಲರೂ ಹೇಳ್ತಾರೆ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಅಂತ. ಇವತ್ತು ನನ್ನ ಜೀವನದೊಳಗೆ ನನ್ನ ಗಂಡ ಕೈ ಹಿಡಿದು ಮುಂದೆ ನಡೆಸಿದ್ದೆ. ಯಾಕಂದರೆ ಒಂದು ಹೆಣ್ಮಗಳ ಜೀವನದಲ್ಲಿ 3 ಗಂಡು ಮಕ್ಕಳೇ ಬರ್ತಾರೆ. ಒಂದು ತಂದೆ, ಒಂದು ಗಂಡ, ಒಂದು ಮಗ. ತಂದೆ ಇವತ್ತು ನನಗೆ ವಿದ್ಯಾಭ್ಯಾಸ ಕೊಟ್ಟು ಎಂಪವರ್ ಮಾಡಿದರು. ನನ್ನ ಗಂಡ ನಾನು ಬಿದ್ದಾಗ ನನಗೆ ಮ್ಯಾಲೆತ್ತಿ ನಿನ್ನಲ್ಲಿ ಆ ಶಕ್ತಿ ಇದೆ, ಆ ಶಕ್ತಿಯನ್ನು ನೀವು ಹೊರಗೆ ತೊಗೊಂಬರ್ಬೇಕಂತ ಆ ಒಂದು ಹುಮ್ಮಸ್ಸನ್ನು ನನ್ನ ಗಂಡ ನನಗೆ ಕೊಟ್ಟಿದ್ದು. ಇವತ್ತು ನಾನು ಬೇರೆ ಮಹಿಳೆಯರ ಬಗ್ಗೆನೂ ಹೇಳಲಿಕ್ಕೆ ಅದೇ ಇಷ್ಟಪಡ್ತೀನಿ. ಆಮೇಲೆ ಭಾಳಷ್ಟು ಗಂಡ್ಮಕ್ಳು ಇದನ್ನು ಬಾಹುಬಲಿ ಸೀರಿಯಲ್ ನೋಡ್ತಿದ್ರೆ ಅವರಿಗೊಂದು ರಿಕ್ವೆಸ್ಟ್ ಮಾಡ್ತೀನಿ ಈ ಮಾಧ್ಯಮದ ಮುಖಾಂತರ. ನಿಮ್ಮ ಜೀವನದಲ್ಲಿ ಒಂದು ಹೆಣ್ಮಗಳು ನಿಮ್ಮ ಜೀವನದೊಳಗೆ ಬಂದಾಳ, ಅದು ನಿಮ್ಮ ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಮಗಳಾಗಿರ್ಬೋದು, ಹೆಂಡತಿ ಆಗಿರ್ಬೋದು. ಅವರಿಗೇನು ಬೇಡ, ಒಂದು ಗೌರವ, ಒಂದು ಪ್ರೀತಿ ಕೊಟ್ಟು ಮರ್ಯಾದೆ ಕೊಡ್ರಿ ಸಾಕು. ನೀವೇನಾದರೂ ತಂದೆ ತನ್ನ ಜವಾಬ್ದಾರಿ, ಗಂಡ ತನ್ನ ಜವಾಬ್ದಾರಿ, ಮಗ ತನ್ನ ಜವಾಬ್ದಾರಿಯನ್ನು ಅರಿತುಕೊಂಡಿದ್ದೇ ಆದಲ್ಲಿ ಈ ಜಗತ್ತೊಳಗೆ ವೃದ್ಧಾಶ್ರಮ ಇರುವುದಿಲ್ಲ, ಮಹಿಳಾ ಸಾಂತ್ವನ ಕೇಂದ್ರಗಳಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಮಹಿಳೆಯ ಸಬಲೀಕರಣ, ಮಹಿಳೆಯ ಶಕ್ತಿ ಈ 3 ಗಂಡು ಮಕ್ಕಳು, ತಂದೆ, ಗಂಡ, ಮಗ. ನಾನು ಅದನ್ನು ಅನುಭವಿಸಿದ್ದೀನಿ, ಅದನ್ನು ಫೀಲ್ ಮಾಡಿದ್ದೀನಿ. ಅದಕ್ಕೆ ನಾನು ಇವತ್ತೆಲ್ಲ ಗಂಡು ಮಕ್ಕಳಿಗೆ ಅದೇ ರಿಕ್ವೆಸ್ಟ್ ಮಾಡಿದ್ದು, ನಿಮ್ಮ ತಾಯಿ, ತಂಗಿ, ಮಗಳ, ಹೆಂಡತಿಗೆ ಒಂದು ಮರ್ಯಾದೆ ಕೊಟ್ಟು, ಒಂದು ಪ್ರೀತಿ ಕೊಟ್ಟು, ಅವರಲ್ಲಿರುವಂಥ ಟ್ಯಾಲೆಂಟನ್ನು ಮುಂದೆ ತಂದು ಅದಕ್ಕೊಂದು ಸ್ಥಾನಮಾನ ಕೊಡಿ ಅಂತ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಿಜ ಮೇಡಮ್, ಸಾಮಾನ್ಯವಾಗಿ ಯಾವುದೇ ಒಂದು ಹೊಸ ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿದ್ರೆ, ಹೊಸ ಕೆಲಸವನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಧೈರ್ಯ ಬೇಕು, ಒಂದು ಕ್ಲಾರಿಟಿ ಇರಬೇಕಾಗತ್ತೆ. ಹೌದು. ಅದು ಈಗ ಆಲ್ರೆಡಿ ನೀವು ತೋರಿಸಿದ್ದೀರಿ. ನೀವು ಮನೆ ಕೂಡ ನಿಮ್ಮ ಊರಿನಿಂದ 3 ಕಿಲೋಮೀಟರ್ ದೂರ ಹೊಲದಲ್ಲಿ ಮನೆ ಮಾಡ್ತೀರಿ, ಎಲ್ಲರೂ ಕೂಡ ಭಯ ಪಡ್ತಿರ್ತಾರೆ. ಆದ್ರೆ ನೀವು ಒಬ್ಬರೇ ಹೆಂಗ್ರಿ ಅಲ್ಲಿ ಇರ್ತೀರಿ ಅಂತ ಇಲ್ಲ, ಅದು ಆ ಧೈರ್ಯ ಹೆಂಗೆ ಬಂತು? ಇಲ್ಲ, ಅದೇನಾಯಿತು, ನನ್ನ ಗಂಡ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದು. ಹೌದ್ರಿ. ದಿನ ಕ್ವಾರ್ಟರ್ಸಿಗೆ ಹೋಗೋದು ಬರೋದು, ಹೊಲದಿಂದ 3 ಕಿಲೋಮೀಟ್ರ್ ಹೋಗ್ಲಿಕ್ಕೆ ಬರ್ಲಿಕ್ಕೆ ಆಗಲಿಲ್ಲ, ಮೇಂಟೈನ್ ಮಾಡ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ನಾವು ಹೊಲದಲ್ಲೇ ಮನೆ ಮಾಡ್ಕೊಂಡು ಬಿಟ್ರಿ ಹೇಗೆ ಅಂತ ಅಲ್ಲೇ, ಯಾಕಂದರೆ ಬೆಳಿಗ್ಗೆ 5:30ರಿಂದ ನಂಗೆ ಟೈಮ್ ಸಿಗುತ್ತೆ, ನಾನು ಅಲ್ಲೇ ಮಾಡ್ಕೋಬೋದು ಅಂತ. ಯಾವಾಗ ನಮ್ಮ ಮನೆ ಕಟ್ಟಲಿಕ್ಕೆ ಪೂಜಾ ಮಾಡಲಿಕ್ಕೆ, ಅದು ಗೃಹ ಪ್ರವೇಶದ ದಿನ ಪೂಜಾರಿಗಳೆಲ್ಲ ಬಂದರು, ರಾತ್ರಿ ಎಲ್ಲ ಪೂಜೆಗಳನ್ನು ಮಾಡ್ತಾರೆ. ನಮ್ಮ ತಾಯಿ ತಂಗಿ ಎಲ್ಲ ಅಳ್ಳಿಕ್ಕೆ ಪ್ರಾರಂಭ ಮಾಡಿದರು. ನೀನು ಯಾಕೆ ಒಪ್ಕೊಂಡು, ಇಲ್ಲೇನು ಜೀವನ ಇದೆ, ಎಷ್ಟು ಕತ್ಲ, ಎಷ್ಟು ಭಯ ಬರ್ತಿದೆ, ಊರು ಬಿಟ್ಟು ಹೊರಗೆ ಜನ ಇಲ್ಲ, ಏನೂ ಇಲ್ಲ, ನಿನ್ನ ಅಸ್ತಿತ್ವ ಹೇಗೆ? ಆವಾಗ ನಾನು ನಮ್ಮ ತಾಯಿಗೆ ಒಂದೇ ಮಾತು ಹೇಳಿದೆ, ನೀನು ಹೇಳಿದಿ ನಾನೇನಾದರೂ ಮಾಡಿ ತೋರಿಸ್ಬೇಕು ಅಂತ. ಇವತ್ತು ನೀನೇ ನನಗೆ ಆ ಶಕ್ತಿ ಕೊಡಬೇಕು. ಈ ಮಣ್ಣು ನನ್ನ ಜೊತೆ ಇದೆ, ಈ ಭೂಮಿ ತಾಯಿ ನನ್ನ ಜೊತೆ ಇದೆ, ಸಾಕು, ಇದೇ ನನ್ನ ಶಕ್ತಿ ಅಂತ ಅಲ್ಲಿಂದ ನಾನು ಪ್ರಾರಂಭ ಮಾಡಿದ್ದು.
ಯಾರೂ ಇದ್ದಿಲ್ಲ. ಆದರೆ ಒಂದು ಮಾತು ಮೊದಲು ಹೇಳ್ತೀನಿ, ಇವತ್ತು ಹೇಳ್ತೀನಿ, ನಾನು ಬಿದ್ದಾಗೂ ನನ್ನ ಗಂಡ ಇದ್ದರು, ನಾನು ಎದ್ದಾಗೂ ನನ್ನ ಗಂಡ ಇದ್ದರು. ಆ ನನ್ನ ಗಂಡನೇ ನನಗೆ ಇಲ್ಲಿ ತನಕ ಕರ್ಕೊಂಡು ಬಂದಿತ್ತು. ಮಾಧ್ಯಮದ ಮುಖಾಂತರ ಅವರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಹೇಳಿದಷ್ಟು ಸುಲಭ ಅಲ್ಲ, ಇದು ಸಿನಿಮಾ ನೋಡ್ದಂಗೆ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹೌದು. ಡೆಟರ್ಮಿನೇಷನ್ ಅಂತ ಹೇಳ್ತೀರಿ, ಡೆಡಿಕೇಶನ್ ಅಂತ ಹೇಳ್ತೀರಿ, ಹಾರ್ಡ್ ವರ್ಕ್ ಅಂತ ಹೇಳ್ತೀರಿ, ಅದು ಕೂಡ ಸುಲಭ ಇಲ್ಲ. ಮತ್ತು ಎಲ್ರಿಗೂ ಒಂದೇ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ಕೂಡ ಆಗಲ್ಲ. ಹೌದು. ಭೂಮಿ ತಾಯಿ ನಂಬಿದರೆ ಯಾವತ್ತೂ ಕೂಡ ಕೈ ಬಿಡಲ್ಲ ಅಂತ ಬಹಳಷ್ಟು ಜನ ಹೇಳ್ತಾರೆ. ಆದರೆ ಎಡವೋದು ಎಲ್ಲಿ ಅಂತೀರಿ? ಅಷ್ಟು ವರ್ಷಗಳ ಕಾಲ ಕೃಷಿನೇ ನಂಬ್ಕೊಂಡು ಬಂದವನು ಕೂಡ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ತಾನೆ, ತನ್ನ ಪ್ರಾಣವನ್ನು ಕೈ ಚೆಲ್ಲಿ ಕೂತ್ಕೊಳ್ತಾನೆ. ಇದು ಯಾಕಾಗತ್ತೆ ಅಂತೀರಿ? ಅದೇ, ಇದು ಭಾಳ ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದು. ಯಾಕಂದರೆ ಈಗ ನಾನು ಹೇಳಿದೆ, ನನ್ನ ಬಣ್ಣವನ್ನು ಭೂಮಿ ತಾಯಿ ಕೊಟ್ಟು ಭೂಮಿ ತಾಯಿ ಬಣ್ಣವನ್ನು ನಾನು ತೊಗೊಂಡಿನಿ ಅಂತ. ಯಾಕಂದರೆ ಯಾವಾಗ ನಾನು ಓದ್ತಿದ್ದೆ, ನನಗೆ ಒಂದು ಆಸೆ ಇತ್ತು, ಎಲ್ಲರೂ ಉಡ್ತಾರೆ, ಎಲ್ಲರೂ ತೊಡ್ತಾರೆ, ಚೆನ್ನಾಗಿರಬೇಕು, ಆ ಥರ ಇರಬೇಕು, ಈ ಥರ ಇರಬೇಕು. ಆದರೆ ಯಾವಾಗ ನಾವು ಹೊಲ ಮನೆಗೆ ಬರ್ತೀವಿ, ಅಲ್ಲೇನಾಗ್ತದೆ, ನಾನು ಭೂಮಿ ತಾಯಿಯಿಂದ ಕಲ್ತ್ಕೊಂಡಿದ್ದು 3 ವಿಷಯಗಳನ್ನು: ಸರಳ ಬದುಕು, ಸಮ್ಮಾನದ ಬದುಕು, ಸ್ವಾಭಿಮಾನದ ಬದುಕು. ಯಾಕಂದರೆ ಮೊದಲು ನನ್ನಲ್ಲಿ ಸ್ವಲ್ಪ ಒಡವೆ ಗಿಡವೆ ಎಲ್ಲ ಇತ್ತು, ಅದು ಹಾಕ್ಕೋಬೇಕು, ಇದು ಹಾಕ್ಕೋಬೇಕು ಅನ್ನುವಂಥ ಆಸೆ ಇತ್ತು. ಆದರೆ ನನಗೆ ನೀರು ಏನೂ ಇದ್ದಿಲ್ಲಲ್ಲ, ನಾನು ಎಲ್ಲವನ್ನು ಸಮರ್ಪಣೆ ಮಾಡಿದೆ ಭೂಮಿ ತಾಯಿಗೆ. ಬೋರ್ ಹಾಕಿಸ್ಲಿಕ್ಕೆ ದುಡ್ಡು ಇದ್ದಿಲ್ಲ, ಅದೆಲ್ಲ ಒಡವೆಗಳನ್ನೆಲ್ಲ ಕೊಟ್ಬಿಟ್ಟೆ. ಅವಾಗ ನಾನು ಭಾಳ ವಜ್ಜೆ ಅನಿಸ್ತಿತ್ತು ಮೈ. ಯಾವಾಗ ಅದನ್ನೆಲ್ಲ ಕೊಟ್ಟ ಮೇಲೆ ನಾನು ಭಾಳ ಲೈಟ್ ಫೀಲ್ ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡಿದೆ. ಆಮೇಲೆ ಇನ್ನೊಂದು ಏನಾಯ್ತಂದರೆ, ಈ ಕ್ಷೇತ್ರ ಎಂಥ ಕ್ಷೇತ್ರ ಅಂದರೆ, ನಾವು ಬರೀ ಲೇಬರ್ಗಳಿಗೆ ಹಚ್ಚಿ ಮನ್ಯಾಗ ಕುಂದಿರ್ತೀವಿ ಅಂದ್ರೆ ಕೆಲಸ ಆಗೋದಿಲ್ಲ. ಸತತ್ ಹೋಗಿ ಲೇಬರ್ಗಳ ಜೊತೆ ನಾವು ಮಾಡಬೇಕು. ಆವಾಗ ಆ ಬೆಳೆಯ ಸಾಧ್ಯತೆ ಬಾಧ್ಯತೆಗಳ ಬಗ್ಗೆ ನಮಗೆ ಗೊತ್ತಾಗ್ತದೆ. ನೀವು ಯಾವುದೋ ಹೊಲದೊಳಗೆ ಹೋಗ್ರಿ, ಒಂದು ಮನಿ ಓನರ್ ಇನ್ವಾಲ್ವ್ ಆಗಿ ಮಾಡಿದಂಥ ಕೆಲಸ ಇದ್ರೆ ಆ ಹೊಲನೂ ಓನರ್ ಕಂಡಂಗೆ ಕಾಣ್ತೈತಿ, ಆ ಬೆಳೆನೂ ಓನರ್ ಕಂಡಂಗೆ ಕಾಣ್ತೈತಿ. ನೀವು ಬರೀ ಲೇಬರ್ಗಳ ಮೇಲೆ ಬಿಟ್ರಂದ್ರೆ ಆ ಹೊಲನೂ ಲೇಬರ್ ಗತಿನೇ ಕಾಣ್ತದೆ. ಯಾಕಂದ್ರೆ ಅಷ್ಟು ರಿಸೋರ್ಸಸ್ಗಳ ಕ್ರೋಢೀಕರಣ ಆಗಿರೋದಿಲ್ಲ ಅಲ್ಲಿ. ಯಾಕಂದರೆ ಯಾವುದೇ ಕೂಲಿ ಕೆಲಸದವ್ರಿಗೆ ನೀವು ದುಡ್ಡು ಕೊಟ್ಟಾಗ ಆ ದುಡ್ಡಿಗೆ ಎಷ್ಟು ಟೈಮ್ ಇರ್ತದೆ ಅದ್ರ ಪ್ರಕಾರ ಅಷ್ಟೇ ಕೆಲಸ ಮಾಡಿರ್ತಾರೆ ಅವರು. ನೀವು ಮನೆಯವರು ಕೆಲಸ ಮಾಡ್ಬೇಕು. ಯಾಕಂದರೆ ಭಾಳಷ್ಟು ಮಂದಿ ನಾವು ಹೊಲ ಮನೆ ಮಾಡ್ತೀವಿ, ಭಾಳಷ್ಟು IT ಫೀಲ್ಡ್ನವರು ಇವ್ರು ಫೋನ್ ಮಾಡ್ತಾರೆ. ನಾನು ಅವ್ರಿಗೆ ಅದೇ ಹೇಳ್ತೀನಿ, ಬಿಸಿಲಾಗ, ಮಣ್ಣಾಗ, ಮಳೆಯಾಗ, ಥಂಡ್ಯಾಗ ಕೆಲಸ ಮಾಡೋಕೆ ನೀವು ಗಟ್ಟಿದ್ರೆ ಅಷ್ಟೇ ಇದಕ್ಕೆ ಬರ್ರಿ. ಸುಳ್ಳ ನಾ ಅಲ್ಲಿ ಮಾಡ್ತೀನಿ, ನಾ ಇದನ್ನು ಮಾಡಿಸ್ತೀನಿ ಅಂದ್ರೆ ಆಗ್ಲಾರದ್ರಿ ಅದು. ಯಾಕಂದ್ರೆ ನೀವು 100 ಗಿಡ ಹಚ್ತೀರಂದ್ರೆ 100 ಗಿಡ ಬದುಕೋದಿಲ್ಲ ರೀ. ಭಾಳ ಅಂದ್ರೆ 50 ಬದುಕ್ಸೂತನ ನೀವು ಒದ್ದಾಡಿ ಹೋಗ್ತೀರಿ. ಕೃಷಿ ಅಂದ್ರೆ ಒಂದು ತಪಸ್ಸಿದ್ದಂಗೆ, ಫಲ ಜಲ್ದಿ ಇನ್ಸ್ಟಂಟ್ ಸಿಗೋದಿಲ್ಲ ಅದು. ನೀವು ಮಿನಿಮಮ್ 5 ರಿಂದ 10 ವರ್ಷ ಅದ್ರೊಳಗೆ ಮಣ್ಣು ಆಗಬೇಕಾಗ್ತದೆ, ಅವಾಗ ಅಷ್ಟೇ ಬರ್ತದೆ. ಹೊಲ ಮನೆ ಮಾಡೋದು ಅಷ್ಟು ಸರಳ ಇಲ್ಲರಿ. ಮಾಡ್ಬೇಕಂತ ನೀವು ಗಟ್ಟಿ ಮನಸ್ಸು ಮಾಡಿ ಅದಕ್ಕೆ ಮಣ್ಣಾದಾಗ ನೀವು ರೆಡಿ ಅದೀರಂದ್ರೆ, ಒಂದು ಮಾತು ನಾನು ನನ್ನ ಅನುಭವದಿಂದ ಹೇಳ್ತೀನಿ, ಯಾರು ಕೈ ಹಿಡ್ಕೊತಾರೋ ಬಿಡ್ತಾರೋ ಗೊತ್ತಿಲ್ಲ, ಭೂಮಿ ತಾಯಿ ಮಾತ್ರ ನಿಮ್ಮ ಪ್ರತಿಯೊಂದು ಬೆವರ ಹನಿಯನ್ನು ಬಡ್ಡಿ ಸಂಗಟ ವಾಪಸ್ ಕೊಡ್ತಾಳೆ. ನನ್ನ ಪ್ರಯತ್ನ ಮತ್ತು ಅನುಭವದಿಂದ ನಾನು ಕಂಡುಕೊಂಡಿದ್ದೆ. ಧಾರವಾಡದಲ್ಲಿ ಓದಂಥವ್ರು ಪ್ರೈಮರಿ, ಹೈಸ್ಕೂಲ್, ಕಾಲೇಜೆಲ್ಲ ಡಿಪ್ಲೊಮಾ ಓದ್ಕೊಂಡು, ಸೈಕಾಲಜಿ ಓದ್ಕೊಂಡು ತಕ್ಷಣಕ್ಕೆ ಆ ಸರಳ ಜೀವನವನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು. ಬರೀ ಸರಳ ಅಲ್ಲ, ನಿಮ್ಗೆ ಗೊತ್ತಿಲ್ಲದೆ ಇರೋ ಜೀವನ ರೂಪಿಸ್ಕೊಳ್ಳೋಕೆ ಎಲ್ಲೂ ಹಮ್ಮು ಬಿಮ್ಮು ಅಹಂಕಾರ ಎಲ್ಲೂ ನಿಮಗೆ ಅಡ್ಡಿ ಆಗಲಿಲ್ವಾ? ಇಲ್ಲ, ಮೊದಲು ಆಗ್ತಿತ್ತು ಸರ್. ಆಮೇಲೆ ಮೊದಲೇ ನಾನು ಒಂದು ರೈತ ಮಹಿಳೆ ಆದಾಗ ನಾನು ಯಾವುದೇ ರಿಲೇಟಿವ್ಸ್ ಕಡೆ ಹೋಗಲಿ, ಯಾವ್ದಾದ್ರು ಫಂಕ್ಷನ್ಸಿಗೆ ಹೋಗಲಿ, ಅವರು ನಮಗೆ ಕೊಡುವಂಥ ಮರ್ಯಾದೆ ಬೇರೆ ಇತ್ತು, ಇವತ್ತು ಕೊಡುವಂಥ ಮರ್ಯಾದೆ ಬೇರೆ ಇದೆ. ಯಾಕಂದ್ರೆ ಅವಾಗ ಅವ್ರು ಏನು ಮರ್ಯಾದೆ ನನಗೆ ಕೊಡ್ತಿದ್ರು ಅದು ಕ್ಷಣಿಕವಾಗಿತ್ತು. ಆದರೆ ಇವತ್ತು ನಾನು ಬರ್ತೀನಂದ್ರೂ ಅವರೇ ಎದ್ದು ಬರ್ತಾರೆ. ಅದು ಯಾಕೆ ಬಂತಂದರೆ, ನಾ ಸರಳತೆ, ಭೂಮಿ ತಾಯಿಯ ಆ ಆಭರಣಗಳನ್ನು ನಾನು ಹೊತ್ಕೊಂಡಾಗೆ ನನಗೆ ಆ ಮರ್ಯಾದೆ ಸಿಕ್ಕಿದ್ದು. ಅದಕ್ಕೆ ನಾನಿವತ್ತು ಈ ಆಡಂಬರಕ್ಕೆ ಬೆಲೆ ಕೊಡಲ್ಲ ಸರ್, ಸಿಂಪ್ಲಿಸಿಟಿಗೆ ನಾನು ಬೆಲೆ ಕೊಡೋದು. ಯಾಕಂದರೆ ಭೂಮಿ ತಾಯಿ ನನಗೆ ಅದೇ ಕಲಿಸಿದ್ದು. ಆ ಮಣ್ಣೆ ನನಗೆ ಇವತ್ತು ಇಷ್ಟೊಂದು ಜನಗಳ ಮಧ್ಯೆ ನಿಂತ್ಕೊಂಡು ಧೈರ್ಯದಿಂದ ಒಂದು ಶಕ್ತಿ ಆಗಿ ಹೊರಹೊಮ್ಮಲಿಕ್ಕೆ ಹೆಲ್ಪ್ ಮಾಡಿದ್ದೆ ಆ ಭೂಮಿ ತಾಯಿ ನನಗೆ. ಆ ಮಣ್ಣೆ ನನಗೆ ಶಕ್ತಿ ಕೊಟ್ಟಿದ್ದು. ಯಾಕಂದರೆ ಆ ಮಣ್ಣು ನನಗೆ ಆ ಶಕ್ತಿ ಕೊಟ್ಟಿದ್ದಿಲ್ಲ ಅಂದರೆ, ಬಿಲೀವ್ ಮೀ ಸರ್, 13 ಇಯರ್ಸ್ ಬ್ಯಾಕ್ ಓನ್ಲಿ ನಾನು ಮಣ್ಣಾಗಿ ಹೋಗ್ಬಿಡ್ತಿದ್ದೆ. ಆ ದಿನನೂ ನಾನು ನೋಡಿದ್ದೀನಿ. ಯಾಕಂದರೆ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಆಗ್ತಿದ್ದಿಲ್ಲ ಸರ್. ಮಕ್ಕಳು ಬಹಳಷ್ಟು ಬೈತಿದ್ರು, ಏನು ಮಮ್ಮಿ ನಿಮ್ಮ ಅಕ್ಕ ತಂಗಿ ಎಲ್ಲ ಬ್ಯಾಂಗ್ಳೂರೊಳಗೆ ಕೆಲಸ ಮಾಡ್ತಾರೆ, ಎಷ್ಟು ಚೆನ್ನಾಗಿದ್ದಾರೆ, ಪಪ್ಪ ಕೆಲಸ ಬೇಡಂದ್ರು ನೀ ಆಗಿಬಿಟ್ಟು ನಮಗೇನು ಜೀವನ ಕೊಟ್ಟು, ಲೇಬರ್ ಓಡೋದಂತಿದಿ, ಮಳೆ ಬರಲಿಲ್ಲ ಅಂತಿದಿ, ಮಳೆ ಭಾಳ ಬಂತಂತಿದಿ, ರೇಟ್ ಸಿಗಲಿಲ್ಲ ಅಂತಿದಿ, ಈ ಜೀವನ ಕೊಟ್ಟರೆ ಎದಕ್ಕೆ ಬಂದು ನಮಗೆ ಜನ್ಮ ಆದರೂ ಯಾಕೆ ಕೊಟ್ಟು ಅಂತೇಳಿ ನನ್ನ ಮಕ್ಕಳು ಚುಚ್ಚಿ ಮಾತಾಡಿದ್ದು ಐತಿ. ಆದರೆ ಆ ನನ್ನ ಮಕ್ಕಳ ಮಾತುಗಳನ್ನು ದಾಸರು ಹೇಳ್ತಾರೆ, ನಿಂದಕರಿರಬೇಕು ನಿಂದಕರು. ಆ ನನ್ನ ಮಗಳು ಚುಚ್ಚು ನುಡಿಗಳೇ ಇವತ್ತು ನನಗೆ ಇಲ್ಲಿ ಕುಂದಿರ್ಸೈತಿ.
ಆಕಿನ ಮಾತು ನನ್ನ ಮಕ್ಕಳಿಗೆ ಕೊಡಲಿಲ್ಲ. ಐ ವಾಂಟೆಡ್ ಟು ಶೋ ಹರ್ ಅಗ್ರಿಕಲ್ಚರ್ ಈಸ್ ಅ ಬೆಸ್ಟ್ ಬಿಸ್ನೆಸ್ ರಾದರ್ ದೆನ್ ದ ಆಕ್ಯುಪೇಷನ್. ಶಿ ಗಿವ್ ಮಿ ದಟ್ ಇನ್ಸ್ಪಿರೇಷನ್. ಅದಕ್ಕೆ ದಾಸರು ಹೇಳ್ತಾರೆ, ನಿಂದಕರಿರಬೇಕು ನಿಂದಕರು. ಆ ನನ್ನ ಮಗಳ ನಿಂದನೇ ನನಗೆ ಇವತ್ತು ಸ್ಫೂರ್ತಿಯಾಗಿದ್ದು. ಅದಕ್ಕೆ ಭಾಳಷ್ಟು ಹೆಣ್ಮಕ್ಳಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇಫ್ ಸಂಬಡಿ ಸ್ಪೀಕಿಂಗ್ ಅಬೌಟ್ ಯು, ಬ್ಯಾಕ್ ಬೈಟಿಂಗ್, ಡೋಂಟ್ ಫೀಲ್ ಬ್ಯಾಡ್. ಯು ಆರ್ ಸ್ಪೆಷಲ್, ಸೊ ಓನ್ಲಿ ದೇ ಆರ್ ಸ್ಪೀಕಿಂಗ್ ಅಬೌಟ್ ಯು. God has created you for a special events. You have to do the wonders and miracles. You are capable of that. So go ahead. ನಾನು ಹೆಣ್ಮಕ್ಳಿಗೆ ಅದೇ ಹೇಳೋದು. ಯಾರು ನಿಮ್ಮ ಬಗ್ಗೆ ಮಾತಾಡಕತ್ತಾರ ಅಂದ್ರೆ ತಪ್ಪು ತಿಳ್ಕೊಬೇಡ್ರಿ. ಯು ಆರ್ ಸ್ಪೆಷಲ್. ದ ಪವರ್ ಇಸ್ ವಿತ್ ಇನ್ ಯು. ಎಸ್, ಪ್ಲೀಸ್ ಆಕ್ಟಿವೇಟ್ ಇಟ್. ಅದು ನಿಮ್ಮಲ್ಲೇ ಇದೆ. ಹಾಗಾಗಿ ನಾನು ನನ್ನ ಮಗಳ ಮಾತು ಕೇಳೇ ನಾನು ಶ್ರೀಗಂಧದ ನರ್ಸರಿ, ಬೇರೆ ಗಿಡದ ನರ್ಸರಿಗಳನ್ನು ಸ್ಟಾರ್ಟ್ ಮಾಡೋದು. ಆಮೇಲೆ ಕಮರ್ಷಿಯಲಾಗಿ ಯಾವ ಥರ ವಿಚಾರ ಮಾಡಬೇಕು, ನನ್ನಲ್ಲಿರುವಂಥ ಗಿಡಗಳ ಹಣ್ಣುಗಳ ಮಾರ್ಕೆಟಿಂಗ್ ಯಾವ ಥರ ಮಾಡಬೇಕು, ಆಮೇಲೆ ಪ್ರೊಸೆಸಿಂಗ್ ಯಾವ ಥರ ಮಾಡಬೇಕು, ವ್ಯಾಲ್ಯೂ ಎಡಿಷನ್ಸ್ ಯಾವ ಥರ ಮಾಡಬೇಕು, ಅದನ್ನೆಲ್ಲ ಮಾಡಿಕೊಂಡು ಇವತ್ತು ನಾನು ಆರ್ಥಿಕವಾಗಿ ಸ್ಟ್ರಾಂಗ್ ಆದೆ. ಯಾವ ಮಗಳಿಗೆ ಫೀಸ್ ಕಟ್ಟಲಿಕ್ಕೆ ಆಗ್ತಿದ್ದಿಲ್ಲ, ಇವತ್ತೊಂದು 100 ಮಕ್ಕಳು ಫೀಸ್ ಕಟ್ಟಲಿಕ್ಕೆ ದೇವರು ನನಗೆ, ಆ ಭೂಮಿ ತಾಯಿ ನನಗೆ ಅವಕಾಶ ಕೊಡ್ತು. ಅದಕ್ಕೆ ನನ್ನ ಲೇಬರ್ ಮಕ್ಕಳು ಎಷ್ಟು ಮಂದಿ ಅದಾರ ಅವ್ರಿಗೆ ನಾನು ಚಲೋ ಸ್ಕೂಲ್ಗೆ ಇಟ್ಟು ಓದಿಸ್ತಿದ್ದೀನಿ. ಭಾಳಷ್ಟು ಆಸೆ ಇರ್ತಿತ್ತು, ಅದು ಮಾಡ್ಬೇಕು ಇದು ಮಾಡ್ಬೇಕು, ಕೈಯಲ್ಲಿ ದುಡ್ಡು ಇರ್ತಿದ್ದಿಲ್ಲ. ಯಾಕಂದ್ರೆ ಕೃಷಿ ಕ್ಷೇತ್ರ ಎಂಥ ಕ್ಷೇತ್ರ ಅಂದ್ರೆ ನಾವು ಇನ್ವೆಸ್ಟ್ ಮಾಡಿದ್ದೆಲ್ಲ ವಾಪಸ್ ಬರ್ತೈತೆ ಅಂತ ಗ್ಯಾರಂಟಿ ಇರೋದಿಲ್ಲ. ಬಿತ್ತಬೇಕಾದ್ರೆ ಮಳೆ ಬರೋದಿಲ್ಲ, ಕಣ ಮಾಡ್ಬೇಕಾದ್ರೆ ಮಳೆ ಬರ್ತದೆ. ಸೊ ಪ್ರಕೃತಿ ವಿಕೋಪಗಳಿಂದ ಒಂದೊಂದು ಸಲ ಬೆಳೆ ಹೋಗ್ಬಿಡ್ತದೆ, ಒಂದೊಂದು ಸಲ ಮಳೆ ಬರಲಾರ್ದು ಹಾಳಾಗ್ಬಿಡ್ತದೆ. ಸೊ ಇದೆಲ್ಲ ಏಳು ಬೀಳುಗಳ ಮಧ್ಯದಲ್ಲಿ ರೈತನಿಗೆ ತನ್ನ ಒಂದು ಸ್ಥಾನಮಾನ ಗಟ್ಟಿಗೊಳಿಸೋದು ಅಷ್ಟು ಸರಳ ಮಾತಲ್ಲ ಅದು, ಸ್ಪೆಷಲಿ ಅಗ್ರಿಕಲ್ಚರ್. ಅದಕ್ಕೆ ನಾನು ಮಾಡಿದ್ದು ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಎಗ್ರೋ ಫಾರೆಸ್ಟ್ರಿ, ಆ್ಯನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಫ್ಲರಿಕಲ್ಚರ್ ನನ್ನ ಹೊಲದಲ್ಲಿ ಮಾಡಿದ್ದು. ಇದೇ ಸಮಗ್ರ ಬೇಸಾಯ ಪದ್ಧತಿ, ವೇರ್ ದಿಸ್ ಈಸ್ ದ ಸಸ್ಟೈನೇಬಲ್ ಅಗ್ರಿಕಲ್ಚರ್ ವೇರ್ ದ ಫಾರ್ಮರ್ ಹ್ಯಾಸ್ ಟು ಬಿ ಸಸ್ಟೈನ್ಡ್. ಈ ಥರ ಮಾಡಿದಾಗೆ ಅದು 1 ಎಕರೆ ಹೊಲ ಆದರೂ ಪರವಾಗಿಲ್ಲ, ನಾವು ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿದಾಗ ನಾವು ದಿನದ್ದು ಪಗಾರ ತಗೋಬೋದು, ವಾರದ ಪಗಾರ ತೆಗಿಬೋದು, 1 ತಿಂಗಳದ ಪಗಾರ ತೆಗಿಬೋದು, 50ರಿಂದ 60 ವರ್ಷ ರಿಟೈರ್ಮೆಂಟ್ ಆದಾಗ ಅದ್ರ ದುಡ್ಡನ್ನು ತೆಗಿಬೋದು. ಯಾಕಂದರೆ ಇವತ್ತು ಕರ್ನಾಟಕ ಸರ್ಕಾರ ರೈತರಿಗೆ ಕೊಡುವಂಥ ಶ್ರೀಗಂಧದ ಬೆಲೆ 1 kg 10,000 ರೂಪಾಯಿ ಐತ್ರಿ. 10,000 ರೂಪಾಯಿ 1 kg ಅಂದರೆ 1 ಟನ್ 1 ಕೋಟಿ ಆಯ್ತು. 1 ಎಕರೆದಿಂದ ಒಂದು ರೈತ ಕಡಿಮೆ ಅಂದ್ರೆ 3ರಿಂದ 4 ಟನ್ ಶ್ರೀಗಂಧ ತೆಗಿಬೋದು ಚಲೋ ಪ್ರಾಕ್ಟೀಸಸ್ ಮಾಡಿದರೆ. ಆಮೇಲೆ ಶ್ರೀಗಂಧಕ್ಕೆ ನೀರು ಭಾಳ ಬೇಕಾಗಿಲ್ಲ, ಎಣ್ಣೆ ಔಷಧ ಗೊಬ್ಬರ ಬೇಡ, ಕಸ ತೆಗೆದ್ರೆ ಶ್ರೀಗಂಧ ಸತ್ತೋಕ್ಯತಿ. ಸೊ ನಮ್ಮ ಮೇಜರ್ ಪ್ರಾಬ್ಲಮ್ ಇರೋದು ಲೇಬರ್, ಎಣ್ಣೆ ಔಷಧ ಗೊಬ್ಬರ, ನೀರು. ಇವು 3 ವೀಕ್ನೆಸ್ ಮೇಲೆ ಸ್ಯಾಂಡ್ಲ್ವುಡ್ ಇಸ್ ಅ ಕಿಂಗ್. ಸೊ ಅಷ್ಟೇ ಸಮಯ ಬೇಕು ಅದಕ್ಕೆ, 8 ವರ್ಷ ಬೇಕು. ಅದ ಈಗ 12ರಿಂದ 15 ವರ್ಷ ಟೈಮ್ ಬೇಕಲ್ಲ, ಅದಕ್ಕೆ ಅದು ತೋಟಗಾರಿಕೆ ಬೆಳೆಗಳ ಜೊತೆ ಅರಣ್ಯ ಕೃಷಿ ಇದೆಲ್ಲ ಆದಾಯ ಕೊಡ್ತಿರ್ತದೆ. ಆಮೇಲೆ ಮಧ್ಯದಲ್ಲಿ ಉಳ್ಳಾಗಡ್ಡಿ, ಮೆಣಸಿನಕಾಯಿ, ಹೆಸರು, ಶೇಂಗಾ ಎಲ್ಲ ಬೆಳೆರಿ 8 ವರ್ಷ ತನ ಸರ್ಕಾರ ಸೌಲಭ್ಯ ಕೊಡುತ್ತೆ, ಎಲ್ಲ ಕೊಡ್ತಿದೆ ಸರ್. ಅದು ನಿಮಗೆ ಕೃಷಿ ಪ್ರೋತ್ಸಾಹನ ಕೊಡ್ತಿದೆ, ಆಮೇಲೆ ರೈತರಿಗೆ ಎಲ್ಲ ರೀತಿ ಅನುಕೂಲ ಮಾಡಿಕೊಡ್ತಿದೆ. ಅದರೊಳಗೆ ಏನು ಬೇರೆ ಮಾತಿಲ್ಲ. ಆಮೇಲೆ ನೀವು ತೋಟಗಾರಿಕೆ ಬೆಳೆಗಳನ್ನು ಮಾಡ್ತೀರಂದ್ರೂ ಸಬ್ಸಿಡಿ ಇದೆ, ಎಲ್ಲ ಬೆಳೆಗಳ ಮಾಹಿತಿ ಇದೆ. ಆಮೇಲೆ ನಾವು ಇವತ್ತು ಇಷ್ಟೊಂದು ಮುಂದೆ ಬರಲಿಕ್ಕೆ ಭಾಳಷ್ಟು ಯೂನಿವರ್ಸಿಟಿಗಳು, ವಿಜ್ಞಾನಿಗಳು ಅವರೆಲ್ಲ ಬಂದು ನಮ್ಗೆ ಟ್ರೈನ್ ಮಾಡ್ತಾರೆ. ಆಮೇಲೆ ಯಾವ ಥರ ಮಾಡ್ಬೋದು, ಯಾವ ಥರ ಈ ಮಣ್ಣಿನಲ್ಲಿ ಏನೇನು ಬರ್ತೈತಿ, ಅವರೆಲ್ಲ ಸಹಕಾರದೊಂದಿಗೆ ನಾವಿಲ್ಲಿ ಇರೋದು. ಆದರೆ ಈ ಕೃಷಿ ಕಾಯ್ದೆಗಳು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ವು, ಬಹಳಷ್ಟು ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಸರ್ಕಾರ ಒಂದು ಹೇಳ್ತಾ ಇದೆ, ಅಲ್ಲೊಂದು ಸಾಮ್ಯತೆ ಕಂಡು ಬರ್ತಾ ಇಲ್ಲ. ತಾವು ಹೇಗೆ ನೋಡ್ತೀರಿ ಈ ತಿದ್ದುಪಡಿ ತಂದಿರುವಂಥ ಕಾಯ್ದೆಗಳನ್ನು, ಮಸೂದೆ? ಅದೇ ಎಲ್ಲ ಕಾಯ್ದೆಗಳಿಗೆ ತನ್ನದೇ ಆದಂತಹ ಪಾಸಿಬಿಲಿಟೀಸ್, ಇಂಪಾಸಿಬಿಲಿಟೀಸ್ ಇದ್ದೇ ಇರ್ತವೆ. ಆದರೆ ಈಗ ಕಾಯ್ದೆ ಏನು ಹೇಳ್ತದೆ, ಭೂ ಸುಧಾರಣಾ ಕಾಯ್ದೆ ಏನು ಹೇಳ್ತದೆ, ಯಾರಾದರೂ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇರಲಾರ್ದವ್ರು ಬಂದು ಎನಿಬಡಿ ಕ್ಯಾನ್ ಪರ್ಚೇಸ್ ದ ಲ್ಯಾಂಡ್. ಅಲ್ಲೇನಾಗುತ್ತೆ, ಈಗ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇದ್ದವರು ಬಂದು ಹೊಲ ಮನೆ ತೊಗೋಬೋದು, ಆಮೇಲೆ ಇರಲಾರ್ದವರು ತೊಗೋಬೋದು. ಈಗ ಒಂದೇ ಸಲ 100 ಎಕರೆ ಹೊಲ ತೊಗೊಂಡು ಈ ಕೃಷಿದ ಏನು ಕಾಸ್ಟ್ ಆಫ್ ಕಲ್ಟಿವೇಷನ್ ಏನಿದೆ ಅದು ನಾವು ಖರ್ಚು ಮಾಡಿದ್ರೂ ಅಷ್ಟು ಆದಾಯ ಬರ್ತಿಲ್ಲ ಅಂತೇಳಿ ಸ್ವಲ್ಪ ಕೈಗಾರೀಕರಣಕ್ಕೆ ಮುಂದಾಗ್ಬಿಡ್ತಾರೆ. ಅದೊಂದು ಭಯ ಇದೆ. ಅಷ್ಟು ಸುಲಭ ಇದೆ ಅಂತೀರಾ ಕೈಗಾರಿಕರಣ? ಅದೇ ಹೇಳಲಿಕ್ಕಿಲ್ಲ ಸರ್, ಇಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್ಸ್. ಓನ್ಲಿ ನಾನು ಹೇಳಿದೆ ಪಾಸಿಬಿಲಿಟೀಸ್, ಇಂಪಾಸಿಬಿಲಿಟಿ ಎರಡೂ ಇದೆ. ತೊಗೊಂಡವರು ಹೊಲ ಮನೆ ಮಾಡಿದರೆ ಏನಾಗ್ತದೆ, ನಮ್ಮ ಕೃಷಿ ಅಭ್ಯುದಯ ಇನ್ನೂ ಏರ್ಕೊಂಡು ಹೋಗ್ತದೆ. ಕೈಗಾರೀಕರಣ ಆದರೆ ಅದು ಸ್ಟ್ರಾಂಗ್ ಆಗುತ್ತೆ. ಎರಡು ತನ್ನದೇ ಆದಂಥ ಸಾಧ್ಯತೆ ಬಾಧ್ಯತೆಗಳು ಇದ್ದೇ ಇರ್ತವೆ. ಅದು ನಾನು ಹೇಳ್ತೀನಿ. ಒಂದು ಆತಂಕ ಅಂತೂ ಇರುತ್ತೆ, ಭಯ ಇದೆ, ಇರುತ್ತೆ. ಹಾಗೇನೆ APMC, ಆಮೇಲೆ ಈಗ APMC ನಾವು ಹೇಳ್ತೀವಿ MSP, ಹೌದ್ರಿ, ಅಂದ್ರೆ ಕನಿಷ್ಠ ಬೆಂಬಲ ಬೆಲೆ. ಈ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಏನಾಗ್ತದೆ, ರೈತನ ಮೊದಲು ಅವನು ಏನು ಬೆಳೆ ಮಾಡ್ತಿದ್ದಾನೆ ಅದ್ರ ಖರ್ಚು, ಅವನು ಲೇಬರ್ಗಳಿಗೆ ಏನು ಖರ್ಚು ಮಾಡಿದ್ದಾನೆ, ಎಣ್ಣೆ ಔಷಧ ಗೊಬ್ಬರಕ್ಕೆ ಏನು ಖರ್ಚು ಮಾಡಿದ್ದಾನೆ ಅದ್ರ ಖರ್ಚು, ಆಮೇಲೆ ನಮ್ಮ ಭೂಮಿಯ ಬಾಡಿಗೆ
ನಾವು ಬೆಳಿತಿದ್ದೀವಿ, ಒಂದು ಯಾವ್ದಾದ್ರು ಬೆಳೆ ಮಾಡ್ತೀವಿ ಅಂದರೆ 6 ತಿಂಗಳು ಇರ್ತದೆ. ಈಗ ಸ್ಯಾಂಡ್ಲ್ವುಡ್ ಹಾಕ್ತೀವಿ ಅಂದ್ರೆ 15 ವರ್ಷದ. ಆ ಭೂಮಿಯ ಬೆಲೆನೂ ಬೇಕಲ್ಲ. ಇದು 3 ಸೇರಿಬಿಟ್ಟು ನಾವು ಕೊಡ್ತೀವಿ, ಅದನ್ನು ಕನ್ಸಿಡರ್ ಮಾಡ್ತಾರೆ. ಆದರೆ ಅದು ಆಗ್ತಿಲ್ಲಲ್ಲ ಈಗ. ಕರೆಕ್ಟ್. ಸೊ ಇದೆಲ್ಲ ಒಂದಕ್ಕೊಂದು ರಿಲೇಟೆಡ್ ಇದೆ. ಓಕೆ, ನೀವು ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ನನ್ನ ಕೆಲಸನ ಮಾಡ್ತಾ ಇದ್ದೀನಿ ನಾನು ಮಾಡ್ತಿದ್ದೀನಿ. ಯಾಕಂದರೆ ನಾನು ಹೋರಾಟಕ್ಕಿಂತ ನಿರ್ಮಾಣದಲ್ಲಿ ಹೆಚ್ಚು ಆಸಕ್ತಿ ಹುಟ್ಟಂಥ ಹೆಣ್ಮಗಳು. ಯಾಕಂದರೆ ಕೃಷಿ ವಲಯ ಕುಸಿದು ಹೋಗ್ತಿದೆ. ನಿರ್ಮಾಣದ ಅವಶ್ಯಕತೆ ಇದೆ. ಯಾಕಂದರೆ ಭಾಳಷ್ಟು ಮಂದಿ ಮೀಡಿಯಾ ಥ್ರೂ ನಾನು ಸ್ಪೆಷಲಿ ಯಂಗ್ಸ್ಟರ್ಸಿಗೆ ಒಂದು ಕರೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ರೈತರೆಲ್ಲ ದುಡಿತಿದ್ದಾರೆ, ಮಾಡ್ತಿದ್ದಾರೆ, ಆದರೆ ಟೆಕ್ನಾಲಜಿ ಇಲ್ಲ. ಸೊ ನೀವು ಟೆಕ್ನಾಲಜಿ ಕೊಟ್ಟು ಎಜುಕೇಟೆಡ್ ಯೂತ್ಸ್ ಏನಾದರೂ ಅಗ್ರಿಕಲ್ಚರ್ ಎಂಟರ್ ಆದರೆ ಆಟೋಮೆಟಿಕ್ಲಿ ಇಟ್ ವಿಲ್ ಬಿಕಮ್ ಸ್ಮಾರ್ಟ್ ಅಗ್ರಿಕಲ್ಚರ್. ಅದು ಬೇಕಾಗಿದೆ. ಯಾಕಂದರೆ ಇವತ್ತು ರೈತ 1 ಎಕರೆಯಲ್ಲಿ 10 ರಿಂದ 12 ಕ್ವಿಂಟಲ್ ಬೆಳೆ ತೆಗಿತಿದ್ದಾನೆ. ಇವತ್ತು ಹಾಲು ನಾವು ಮಾತಾಡ್ತೀವಿ, ಜಗತ್ತು ಕಂಪೇರ್ ಮಾಡಿದರೆ 2ನೇ ಸ್ಥಾನದಲ್ಲಿ ಭಾರತ ಇದೆ. ಸೊ ಇದರ ಅರ್ಥ ಏನಂದರೆ ರೈತ 100 ಔಟ್ ಆಫ್ 100 ತೊಗೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದಾನೆ. ಆದರೆ ಅವನಿಗೆ ಆ ಪ್ಲ್ಯಾಟ್ಫಾರ್ಮ್ ಸಿಗ್ತಿಲ್ಲ ವಿಚ್ ಹಿ ಡಿಸರ್ವ್ ಟು ಬಿ. ಪ್ರಯತ್ನ ಮಾಡ್ತಿದ್ದಾನೆ, ಕಷ್ಟಪಡ್ತಿದ್ದಾನೆ, ಒಳ್ಳೆ ಟೆಕ್ನಾಲಜಿಯನ್ನು ಹಾಕ್ತಿದ್ದಾನೆ. ಆಮೇಲೆ ರೈತ ಸ್ವತಃ ಒಬ್ಬನ ವಿಜ್ಞಾನಿ ಇದ್ದಾನೆ. ತನಗಿರುವಂಥ ಲಿಮಿಟೆಡ್ ಬಜೆಟ್ನಲ್ಲಿ ಕ್ರಾಂತಿಕಾರಿ ಆವಿಷ್ಕಾರಗಳನ್ನು ಮಾಡಿ ತನ್ನಲ್ಲಿರುವಂಥ ದುಡ್ಡಿನಲ್ಲಿ ಒಳ್ಳೆ ಆದಾಯದ ನಿರೀಕ್ಷೆ ಮಾಡುವಂಥ ಅವಕಾಶ ರೈತನಲ್ಲಿದೆ. ಅದನ್ನು ಮಾಡ್ತಿದ್ದಾರೆ, ಭಾಳಷ್ಟು ರೈತರು ಮಾಡಿದ್ದಾರೆ. ಈಗ ಇದಕ್ಕೆ ಪರ್ಯಾಯವಾಗಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಅವರು ಮಾಡಿದಂಥ ಕಾಂಟ್ರಿಬ್ಯೂಷನಿಗೆ ಬೆಲೆ ಏನು ಸಿಗ್ತಿದೆ. ಸೊ ಅದಕ್ಕೆ ರೈತನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ರೈಸ್ ಆಗ್ತಿಲ್ಲ. ಯಾಕಂದರೆ ಇವತ್ತಿಗೂ ಜಗತ್ತಿಗೆ ಅನ್ನ ಹಾಕುವಂಥ ಅನ್ನದಾತನ ಮನೆಯಲ್ಲಿ ಒಂದೊಂದು ಸಲ 3 ಹೊತ್ತಿನ ಊಟನೂ ಸಿಗ್ತಿಲ್ಲ. ಇದು ಮಾತ್ರ ಕಟ್ಟು, ಆಮೇಲೆ ಕಹಿ ಸತ್ಯ. ಸೊ ಅಂಥ ರೈತರಿಗೆ ನಾನು ಏನು ಹೇಳ್ತೀನಿ, ಯಾರ ಬಂದು ನಿಮಗೆ ಎಬ್ಬಿಸ್ಬೇಕು, ಯಾರ ಕೈ ಹಿಡ್ಕೊಂಡು ಮ್ಯಾಲೆ ಹೇಳ್ಬೇಕು ಅನ್ನೋದಕ್ಕಿಂತ ನೀವು ಸ್ವತಃ ಹೇಳೋದು ಕಲೀರಿ. ನೀವು 1 ಸಲ ಬೀಳ್ತೀರಿ, 2 ಸಲ ಬೀಳ್ತೀರಿ, 3ನೇ ಸಲ ನೀವು ಸ್ವತಃ ಎದ್ದು ನಿಂದಿರ್ತೀರಿ. ಆವಾಗ ನಿಮ್ಮ ಬಿಳಿಸಾಕ ನಿಮಗೆ ಮುರಿಯೋಕೆ ಯಾರಿಂದ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಭೂಮಿ ತಾಯಿಯಿಂದ ನೀವು ಗುದ್ಲಿ ಸಲ್ಕಿ ತೊಗೊಂಡು ದುಡಿದ್ರೆ ಯಾರು ನಿಮ್ಮ ಕೈ ಹಿಡ್ಕೊತಾರೋ ಬಿಡ್ತಾರೋ ಗೊತ್ತಿಲ್ಲ. ಈಗೂ ಅದ ಮಾತು ಹೇಳ್ತೀನಿ, ಭೂಮಿ ತಾಯಿ ಮಾತ್ರ ಕೈ ಬಿಡೋದಿಲ್ಲ. ನೀವು ಕಂಡರಿಯದಷ್ಟು ದೂರ ನಿಮಗೆ ಕರ್ಕೊಂಡು ಹೋಗ್ತಾಳೆ. ಆದರೆ ಸ್ವಲ್ಪ ತಾಳ್ಮೆ ಇರಬೇಕು. ತಾಳ್ಮೆಯಿಂದ ನೀವು ಮುಂದುವರೆದ್ರೆ 1 ಎಕರೆ ಹೊಲದೊಳಗೆ ನೀವು ತಿಂಗಳ ಕಮ್ಮಿ ಅಂದರೂ 1 ಲಕ್ಷ ರೂಪಾಯಿ ತೆಗಿಬೋದು. 2 ಆಕಳ ಕಟ್ರಿ, ನೀವು ಎಮ್ಮೆ ಆದರೂ ಕಟ್ರಿ. ಹಾಲಿನ ರೊಕ್ಕ ದಿನ ಬರ್ತದೆ, ಮೊಸರಿನ ರೊಕ್ಕ ದಿನ ಬರ್ತದೆ. ಇನ್ನು ತುಪ್ಪ ಬೆಣ್ಣೆ ಮಾರಿದ್ರೆ 15 ದಿವಸ 1 ತಿಂಗಳಿಗೊಮ್ಮೆ ರೊಕ್ಕ ಬರ್ತದೆ. ಮನಿತನದ ಖರ್ಚಾತ. ಇನ್ನು 4 ಕುರಿ ತೊಗೊಳ್ರಿ ನೀವು. ಇನ್ನು ಯುಗಾದಿ, ದೀಪಾವಳಿ, ಈಗ ಗೌರ್ಮೆಂಟ್ ನೌಕರಿದವರು, ಪ್ರೈವೇಟ್ ಏಜೆನ್ಸಿಗಳು ಕೆಲಸ ಮಾಡೋರಿಗೆ ಬೋನಸ್ ಬರ್ತದೆ. ನಮಗೆ ಎಲ್ಲಿಂದ ಬೋನಸ್ ಬರ್ತದೆ? ಇವತ್ತು ಯುಗಾದಿ ಹಬ್ಬ ಬಂದರೆ, ದಸರಾ ಹಬ್ಬ ಬಂದರೆ ನಮ್ಮ ಮಕ್ಕಳು ಮನೆ ನೋಡಿ ಕಣ್ಣೀರು ಹಾಕ್ತಾರೆ. ನಮ್ಮ ಮನೆಯಾಗ ಅದಿಲ್ಲ, ನಮ್ಮ ಮನೆಯಲ್ಲಿ ಅದಿಲ್ಲ. ಯಾಕಂದ್ರೆ ಈಗ ದೀಪಾವಳಿ ಬಂದ್ರಂದ್ರೆ ಅರ್ಧ ತೊಲಿ ಬಂಗಾರದ ಆಸೆ ಎಲ್ಲ ಹೆಣ್ಮಕ್ಳಿಗೆ ಇರ್ತದೆ. ಸೊ ನಾನೇನು ಹೇಳ್ತೀನಿ, ಒಂದು 4 ಕುರಿ ಮರಿ ಸಾಕ್ರಿ. 2,500 ರೂಪಾಯಿಗೆ ಒಂದು ನಾ ತರ್ತೀನಿ. 10 ರಿಂದ 11 ಸಾವಿರ, ಒಂದೊಂದು ಸಲ 15,000 ತನಕ ಮಾರೀನಿ. ಅದಕ್ಕೆ ನಾನು ಏನು ಹೇಳ್ತೀನಿ, ಒಂದು 15,000 ರೂಪಾಯಿಗೆ ಒಂದು ಕುರಿ ಮರಿ ಮಾರಿದಾಗ 4 ಮಾರಿದ್ರೆ 60,000 ರೂಪಾಯಿ ಬರ್ತಾವೆ. 60,000 ರೂಪಾಯಿ ಖರ್ಚು ತೆಗೀರಿ, 10,000 50,000 ಉಳಿತದ. ಒಂದು 25,000 ರೂಪಾಯಿ ಅರ್ಧ ತೊಲಿ ಬಂಗಾರ ತರ್ರಿ. ಆಮೇಲೆ ಹೆಂಡ್ತಿಗೆ, ತಾಯಿಗೆ, ತಂಗಿಗೆ, ಮಗಳಿಗೆ 2 ರೇಷ್ಮೆ ಸೀರೆ ತರ್ರಿ. ರೊಕ್ಕ ಉಳಿದ್ರೆ ನೀವು ದೋತ್ರ ತೊಗೊಳ್ರಿ, ನಾವೇನು ಬೇಡ ಅನ್ನೋದಿಲ್ಲ. ಆದ್ರೆ ಮೊದಲು ಡೆಡಿಕೇಶನ್ ಬೇಕು ಅಂತೀರಿ. ಮನೆ ಹೆಣ್ಮಕ್ಳು ಲಕ್ಷ್ಮಿ ಅವ್ರು ತಣ್ಣಗಿರಲಿ, ನಾನು ಅದು ಹೇಳ್ತೀನಿ. ಸೊ ಒಂದು ರೈತನೂ ತನಗಿರುವಂಥ 1 ಎಕರೆ ಹೊಲದೊಳಗೆ ಒಂದು ಆಫೀಸರ್ ಲೈಫ್ ಯಾವ ಥರ ಮಾಡ್ಲಿಕ್ಕತ್ತಾನ ಹಂಗೆ ಮಾಡ್ಬೋದು. ಅದನ್ನೇ ನಾನು ಮಾಡುವಂಥ ಪ್ರಯತ್ನ ಮಾಡಕತ್ತೀನಿ. ಆಮೇಲೆ ರೈತರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ನಾವು ಕೈಲಿ ಆಗ್ಲಾರ್ದವರು, ನಾವು ಬಡವರು, ನಮ್ಮಿಂದ ಆಗೋದಿಲ್ಲ ಅಂತ ತಿಳ್ಕೊಬೇಡ್ರಿ. ಜಗತ್ತಿಗೆ ಅನ್ನ ಹಾಕುವಂಥ ಅನ್ನದಾತ ನೀವು ಮನಸ್ಸು ಮಾಡಿದ್ರಂದ್ರೆ 100 ಜನಗಳಿಗೆ ಊಟ ಹಾಕುವಂಥ ಶಕ್ತಿ ನಿಮ್ಮಲ್ಲೈತಿ. ಅದಕ್ಕೋಸ್ಕರ ನೀವು ಭಾಳ ಸ್ಟ್ರಾಂಗ್ ಅದೀರಿ. ಅನ್ನದಾತ ಅಂತೀವಿ. ಅನ್ನದಾತ ಯಾವಾಗಲೂ ಕೊಟ್ಟರು ನೀವು. ನಿಮ್ಮಂಥ ಸ್ವಾಭಿಮಾನ ಜೀವನ ಯಾರ್ದೂ ಇಲ್ಲ. ಅದಕ್ಕೆ ಎಲ್ಲಕ್ಕಿಂತ ಸೌಕಾರ ರೈತ. ಯಾಕಂದ್ರೆ ನೀವು 1200 ಸ್ಕ್ವೇರ್ ಫೀಟ್ ತೊಗೊಳಕ್ಕೆ ಒದ್ದಾಡ್ತೀರಿ. ನಾವು ಎಕರೆಗಟ್ಟಲೆ ಐತೆ ನಮ್ಮಲ್ಲಿ ಅಂದ್ರೆ ಎಲ್ಲಕ್ಕಿಂತ ಸೌಕಾರ ನಾವು. ಅದಕ್ಕೆ ಫಸ್ಟ್ ಒಳಗಿಂದ ವಿ ಆರ್ ಸ್ಟ್ರಾಂಗ್ ಅನ್ನುವಂಥ ಫೀಲಿಂಗ್ಸ್ ಬರಬೇಕು. ಎಲ್ಲಿ ತನ ನಾವು ಕೀಳು ಅಂತ ಇದ್ರೆ ನಾವು ಮೇಲೆ ಎದ್ದೇಳಕ್ಕೆ ಆಗಲ್ಲ. ಅಂದ್ರೆ ನಂಬಿಕೆ ಭಾಳ ಮುಖ್ಯ. ಆಮೇಲೆ ನಿಮ್ದು ಏನು ಮೈಂಡ್ ಸೆಟ್ ಇರುತ್ತೆ ಅದನ್ನು ನೀವು ಸ್ಟ್ರಾಂಗ್ ಮಾಡ್ಕೋಬೇಕು. ರೈತರು ನಿಮ್ಮಲ್ಲಿರುವಂಥ ಮೂಲಗಳನ್ನು ಸದ್ಬಳಕೆ ಮಾಡಿಕೊಂಡು ಇರುವಂಥ ಆದಾಯಗಳನ್ನು ಕ್ರೋಢೀಕರಣ ಮಾಡಿ ಮೇಲೆ ಎದ್ದೇಳುವಂಥ ಪ್ರಯತ್ನ ಮಾಡಿರಿ ಅಂತ ರೈತರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಅದನ್ನೇ ಮಾಡಿದ್ದು. ಎಸ್, ಈಗ ನೀವು ಮಾಡ್ತಾ ಇದ್ದೀರಿ. ಆದರೆ ಸರ್ಕಾರದಿಂದಲೂ ಕೂಡ ಎಲ್ಲೋ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಪ್ರೋಗ್ರಾಮ್ಗಳು ಇಲ್ಲ ಅಂತ ಏನಾದ್ರು ಅನ್ಸುತ್ತಾ? ಇನ್ನೂ ಬಹಳಷ್ಟು ರೈತರಿಗೆ ಅದು ಸಿಗ್ತಾ ಇಲ್ಲ. ಆಗಬೇಕು. ಆಮೇಲೆ ಇನ್ನೂ ಒಂದು ನಾನೇನು ಹೇಳ್ತೀನಿ, ರೈತರಿಗೂ ಭಾಳಷ್ಟು ಸಲ ಸಂಘ ಸಂಸ್ಥೆಗಳು ನಿಮ್ಮ ಕಡೆ ಬರಲಿಲ್ಲ ಅಂದರೂ ನೀವೇ ಹೋಗಿ ಏನೇನು ಆಗ್ಬೋದು, ಏನೇನು ಮಾಡ್ಬೋದು,
ಯಾಕಂದರೆ ಇನ್ನು ನಾವು ನಮ್ಮ ಹಿರಿಯರು ಇಟ್ಟಂಥ ಹೊಲ ಮನೆ ಬಿಟ್ಟು ಸಿಟಿಯಾಗಿ ಬರಾಕತ್ಬಿಟ್ರೆ ಅದು ಒಂದು ಗಂಭೀರ ಸಮಸ್ಯೆ ಇದೆ ಇವತ್ತು. ಹಳ್ಳಿಗಳಲ್ಲಿ ಬರೀ ಒಣ ಆಕಳ ಮುದುಕರು ಅದಾರ, ಯುವ ಜನರು ಇಲ್ಲ. ಅವರೆಲ್ಲ ಬೆಂಗಳೂರು, ಮೈಸೂರು, ಪೂನಾ, ಬಾಂಬೆಗೆ ದುಡ್ಯಾಕೆ ಹೊಂಟ್ಬಿಟ್ಟಾರ. ಯುವಕರ ಹಳ್ಳಿ ಕಳಸ. ನೀವು ಹಳ್ಳಿಗಳೊಳಗೆ ಇಲ್ಲಂದ್ರೆ ಆ ಹಳ್ಳಿಗೆ ಅರ್ಥನೇ ಇಲ್ಲ. ಅದಕ್ಕೆ ಹಳ್ಳಿಗಳನ್ನು ಸ್ಟ್ರಾಂಗ್ ಆಗಬೇಕು, ಎಲ್ಲ ಅನುಕೂಲಗಳು ಹಳ್ಳಿಗಳಲ್ಲಿ ಬರಬೇಕು, ಎಲ್ಲ ವ್ಯವಸ್ಥೆಗಳು ಸ್ಟ್ರಾಂಗ್ ಆಗಬೇಕು. ಆವಾಗ ಇವರೆಲ್ಲ ಯಾರೂ ಹೋಗೋದಿಲ್ಲ. ನಾನು ಅದು ಹೇಳ್ತಿದ್ದೀನಿ. ಆಮೇಲೆ ನಮ್ಮ ಭೂಮಿನೂ ಅದು ಒಂದು ಆರ್ಗನೈಸೇಷನ್, ಅದು ಒಂದು ಕಂಪ್ನಿ. ಅದಕ್ಕೋಸ್ಕರ ನಾನು ಅದು ಹೇಳ್ತೀನಿ, ಆ ಥರ ಮಾಡಿ ಆಮೇಲೆ ಎಲ್ಲ ಇದು ಕೃಷಿಯನ್ನು ಕ್ರೋಢೀಕರಣ ಮಾಡಿ, ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಇನ್ನು ನೀವು ರೇಷ್ಮೆ ಕೃಷಿನೂ ಮಾಡ್ಬೋದು, ಪುಷ್ಪ ಕೃಷಿನೂ ಮಾಡ್ಬೋದು, ಪಶುಸಂಗೋಪನೆ ಭಾಳಷ್ಟು ಇದೆ ಮಾಡಲಿಕ್ಕೆ. ಸೊ ಅದನ್ನೆಲ್ಲ ಕ್ರೋಢೀಕರಣ ಮಾಡಿ ಒಂದು ಹೆಜ್ಜೆ ಮುಂದೆ ಹೋಗುವಂಥ ಪ್ರಯತ್ನ ಮಾಡಿರಿ. ಅವಾಗ ಅಫ್ಕೋರ್ಸ್ ಅಗ್ರಿಕಲ್ಚರ್ ಈಸ್ ದ ಬೆಸ್ಟ್ ಬಿಸ್ನೆಸ್ ರಾದರ್ ದೆನ್ ದ ಆಕ್ಯುಪೇಷನ್. ಅಂದರೆ ನಿಮ್ಮ ಈ ಕೆಲಸವನ್ನು ಮೆಚ್ಚಿ, ಈ ನಿಮ್ಮ ಆವಿಷ್ಕಾರ ಅಂತಲೇ ಕರಿಬೇಕು ನಾನು, ನಿಮ್ಮ ಫ್ರೆಂಡ್ಸ್ ಎಲ್ಲ ಎಷ್ಟು ಖುಷಿ ಪಟ್ಟಿದ್ದಾರೆ. ಮುಂಚೆ ಬೈದಂಥವ್ರು ಏನಾದರೂ ನಾನು ಏನೋ ತಪ್ಪಾಗಿ ತಿಳ್ಕೊಂಡಿದ್ದೆ ಅಂತ ನಿಮ್ಮ ಹತ್ರ ಕನ್ಫೆಸ್ ಮಾಡ್ಕೊಂಡಿದ್ದೆಲ್ಲ ಇದೆಯಾ? ಇದೆ, ಭಾಳಷ್ಟು ಸಿಚುವೇಶನ್ ಇದೆ. ಯಾಕಂದರೆ ಒಂದು ಟೈಮ್ ನಾನು ಹೆಂಗಿತ್ತಂದರೆ, ನಾನು ಬಿದ್ದುಬಿಟ್ಟಿದ್ದೆ ಕೆಳಗೆ. ಯಾರಿಗಾದರೂ ಫೋನ್ ಮಾಡಿದ್ರು ನನ್ನ ನಂಬರ್ ಬಂದರೆ ಸ್ವಿಚ್ ಆಫ್ ಮಾಡಿಬಿಡೋರು. ಆ ದಿನನೂ ನೋಡಿದ್ದೀನಿ. ಆದರೆ ಇವತ್ತೇ ಅವ್ರು ಸ್ವತಃ ಬಂದು ಏನು ಹೆಸರು ತೊಗೊಂಡು ಬಂದು ಹೆಂಗಿದ್ದು ಆ ಲೆವೆಲಿಗೆ ಬಂದು ಅಂತ ಬಂದು ಒಂದು ವಿಶ್ ಕೊಡ್ತಾರಲ್ಲ, ಅದರೊಳಗಿರುವಷ್ಟು ಸಮಾಧಾನ ಬೇರೆ ಎದ್ರೊಳಗಿಲ್ಲ, ತೃಪ್ತಿ. ಆಮೇಲೆ ನನ್ನ ಮಗಳು ನಾನು ಒಂದು ಟೈಮ್ನಲ್ಲಿ ಚುಚ್ಚಿ ಮಾತಾಡಿ ಅವಳು ಹೇಳ್ತಾಳೆ ಬಂದು, ಮಮ್ಮಿ ಇವತ್ತು ಈ ಲೆವೆಲ್ ಈ ನಿನಗೆ ಆನರ್ ಕೊಡೋದು, ಇಷ್ಟೊಂದು ನಿನಗೆ ಮರ್ಯಾದೆ ಇದು ನೋಡಿ, ನನಗೂ ಒಂದು 10 ಎಕರೆ ಹೊಲ ಇದ್ದವನಿಗೆ ಕೊಟ್ಟು ಮದುವೆ ಮಾಡು, ನಾನು ನಿನಗಿಂತ ಒಳ್ಳೆ ಹೆಸರು ತೊಗೊಂಬರ್ತೀನಿ. ಆಕಿನೂ ಎಲ್ಲ ಕೆಲಸ ಮಾಡೋದು ಕಲ್ತಾರೆ ನನ್ನ ಮಕ್ಕಳು. ಅವರು ಹಾಲು ಹಿಂಡ್ತಾರೆ, ಹೊಲದೊಳಗೆಲ್ಲ ನನ್ನ ಜೊತೆ ಕುಂತ್ಕೊಂಡು ಸ್ಪ್ರೇ ಮಾಡೋದು, ಪ್ಲಾಸ್ಟಿಕ್ ಒಳಗೆ ಮಣ್ಣು ತುಂಬೋದು, ಲೋಡಿಂಗ್ ಮಾಡೋದು, ಅನ್ಲೋಡಿಂಗ್ ಮಾಡೋದು, ಎಲ್ಲ ಕೆಲಸ ನಾನು ಕಲಿಸ್ಬಿಟ್ಟಿದ್ದೀನಿ. ಯಾಕಂದ್ರೆ ನಾನು ಜರ್ನಿ ಏನಿತ್ತು ಅದು ನಾಳೆ ಅವ್ರಿಗೆ ಬಂದರೆ ಅವ್ರು ಹಿಂದೆ ಸರ್ಕೋಬಾರ್ದು. ದೇ ಹ್ಯಾವ್ ಟು ಫೇಸ್ ಇಟ್. ಅದು ಕಲಿಸಿದ್ದೀನಿ ನಾನು. ಅಂದ್ರೆ ಸಾಮಾನ್ಯ ಕೃಷಿ ಅಂದರೆ 2 ಎತ್ತಿರ್ತಾವೆ, ಗೊಬ್ಬರ, ಔಷಧಿ, ಒಂದಷ್ಟೇ ಕಲ್ಪನೆ ಇರ್ತದೆ. ಅದೇನಿಲ್ಲ ಅಂದರೂ ಮಾಡ್ಬೋದು ಸರ್. ಎಷ್ಟು ಎತ್ತುಗಳಿದ್ದಾವೆ? ಎತ್ತ ಇಲ್ರಿ, ನಾ ಎತ್ತ ತೊಗೊಂಡಿಲ್ರಿ ಈಗ. ಯಾಕಂದ್ರೆ ಪ್ರಾಥಮಿಕ ಹಂತದಲ್ಲಿ ಬೇಕಾಗಿತ್ತು, ಎತ್ತು ಬೇಕಾಗಿತ್ತು. ಆದರೆ ಈಗ ನಾನೇನು ಮಾಡ್ಲಿಕ್ಕತ್ತೀನಿ, ಮೆಷಿನರೀಸ್ ಯೂಸ್ ಮಾಡ್ತೀನಿ. ಯಾಕಂದ್ರೆ ಮೆಷಿನರೀಸ್ ಯೂಸ್ ಮಾಡಿದ್ರೆ ಏನಾಗ್ತದೆ, 4 ಎತ್ತು ಕೆಲಸ ಮಾಡೋದು ಇದ ಜಲ್ದಿ ಮಾಡಿಬಿಡ್ತದೆ. ಆಮೇಲೆ ಈಗ ಎತ್ತು ನೋಡ್ಕೊಳ್ಳಿಕ್ಕೆ ಆಳುಗಳು ಬೇಕು, ಅವ್ರು ಸಿಗವಲ್ರು. ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ ಸರ್, ಆಕಳುಗಳನ್ನು ಸಾಕಣೆ ಮಾಡಿದ್ದೀನಿ. ಗೀರ್, ಒಂಗೋಲು ಇವೆಲ್ಲ ನಮ್ಮ ದೇಸಿ ತಳಿ. ಇದ್ರ ಗೋಮೂತ್ರಕ್ಕೆ ಬಂದು ಹೌಸ್ ಕಟ್ಟಿಸಿ, ಅದು ಬಯೋಡೈಜೆಸ್ಟರ್ನಲ್ಲಿ ಬಂದು ಜೀವಾಮೃತ, ಪಂಚಗವ್ಯ, ದಶಪರ್ಣಿಗಳ ಪ್ರಯೋಗಗಳನ್ನು ಮಾಡಿ ಯಾಂತ್ರೀಕೃತ ಬದುಕು, ಅಂದರೆ ಯಂತ್ರಗಳನ್ನು ಬಳಕೆ ಮಾಡಿಕೊಂಡು ಕಡಿಮೆ ಲೇಬರ್ ಇದ್ರು ಆರ್ಗ್ಯಾನಿಕ್ ಫಾರ್ಮಿಂಗ್. ಎಸ್ ಪ್ಯೂರ್ಲಿ ಆರ್ಗ್ಯಾನಿಕ್. ಐ ಆಮ್ ಅಡಾಪ್ಟೆಡ್. ಆ್ಯಂಡ್ ಯಾಂತ್ರೀಕರಣದ ಬದುಕು ಏನಾಗ್ತದೆ, ಭಾಳ ಲೇಬರ್ ಕೈ ಕೊಟ್ಟರು ಯಂತ್ರಗಳ ಮುಖಾಂತರ ನೀವು 10 ಮಂದಿ ಮಾಡೋ ಕೆಲಸ 1-2 ಮಾಡ್ಕೋಬೋದು. ಅವಾಗ ಏನಾಗ್ತದೆ, ಯು ಆರ್ ರೆಡ್ಯೂಸಿಂಗ್ ದ ಕಾಸ್ಟ್ ಆಫ್ ಕಲ್ಟಿವೇಷನ್. ಎಸ್ ಮೇಡಮ್, ಈ ಎಲ್ಲ ಸಾಧನೆನ ನೋಡಿ ಮನೆಯಲ್ಲಿರೋ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನಿಮ್ಮ ತವರು ಮನೆಯಲ್ಲಿ ಎಷ್ಟು ಖುಷಿ ಇದೆ ಅವರಿಗೆ? ಅಯ್ಯೋ ಭಾಳ ಖುಷಿ. ನಮ್ಮ ತಾಯಿ, ನಮ್ಮ ಗಂಡು ಮಕ್ಕಳಿಲ್ಲ, ನಾವು 3 ಮಂದಿ ಹೆಣ್ಮಕ್ಳು. ಹೌದ್ರಿ. ನನಗೆ ಇಲ್ಲ ಅವಾರ್ಡ್ ಎಲ್ಲ ಕೊಟ್ಮೇಲೆ ನಮ್ಮ ತಾಯಿ ನನಗೊಂದು ಮಾತು ಹೇಳಿದರು. ನಾನು ಭಾಳ ಕೊರಗ್ತಿದ್ದೆ, ನನ್ನ ಗಂಡು ಮಕ್ಕಳಿಲ್ಲ ಅಂತ. ಆದರೆ ಇವತ್ತು ನನ್ನ ಮಗ ಅದಾನಂತ ಪ್ರೌಢದಿಂದ ಹೇಳ್ತೀನಿ, ಅಂಥ ಹೆಸರು ನೀ ತಂದು ಕೊಟ್ಟು ಸಾಕಿನ್ನು ಜೀವನ ಸಾರ್ಥಕ ಆಯಿತು ಅಂತ ನಮ್ಮ ತಾಯಿ ಒಂದು ಮಾತು ಹೇಳ್ತಾರೆ ಕಣ್ಣೀರು ತಗೊಂಡು. ಅದು ನನಗೆಲ್ಲ ಅವಾರ್ಡ್ಗಿಂತ ದೊಡ್ಡದು. ಯಾಕಂದರೆ ನನ್ನ ತಾಯಿ ಹೊಟ್ಟೆಯನ್ನು ತಣ್ಣಗೆ ಮಾಡಿದೆಲ್ಲ ಸರ್, ನಾನು ಸಾಕು ಜೀವನ. ನೀವು ಭೂಮಿ ತಾಯಿನ ನೋಡ್ಕೊಂಡಿದ್ದಕ್ಕೆ ನಿಮ್ಮ ತಾಯಿ ನನಗೆ ಆ ಮಾತು ಹೇಳಿದರು. ಇನ್ನು ಎಂದಿಗೂ ನಾ ಆ ಮಾತು ಹೇಳಲ್ಲ, ನನ್ನ ಗಂಡು ಮಕ್ಕಳಿಲ್ಲ ಅಂತ ನಾನು ಅಳೆಯೋದಿಲ್ಲ ಇನ್ನು. ಯಾಕಂದರೆ ಆ ಗಂಡು ಮಗ ಇದ್ದಿದ್ರು ಇಷ್ಟು ಹೆಸರು ನನಗೆ ತೊಗೊಂಡು ಬಂದು ಕೊಡ್ತಿದ್ದಿಲ್ಲ. ಇವತ್ತು ಕವಿತಾ ನನ್ನ ತಾಯಿ ಬಂದ್ಲು ಅಂತ ಹೇಳ್ತಾರೆ ನನಗೆ. ಇದಕ್ಕಿಂತ ಇನ್ನೂ ಏನು ಗೌರವ ಬೇಕು, ಸಾಕು ಅಂತ ಹೇಳ್ತಾರೆ ನಮ್ಮ ತಾಯಿ. ಆ ಮಾತು ನನಗಿನ್ನೂ ಶ್ರೀರಕ್ಷೆ, ಇನ್ನೂ ನನಗೆ ಸ್ಫೂರ್ತಿಯಾಗಿ ಇನ್ನೂ ನಾನು ಮುಂದೆ ಹೋಗಲಿಕ್ಕೆ ನನಗೆ ಶಕ್ತಿ ಕೊಡ್ತದೆ. ಎಸ್ ಮೇಡಮ್, ಹಾಗೆಯೇ ಶ್ರೀಗಂಧದ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ. ಈಗ ಶ್ರೀಗಂಧ ಅಂತ ಹೇಳಿದ ತಕ್ಷಣ ಕವಿತಾ ಅವ್ರು ನೆನಪಾಗ್ತಾರೆ, ಅಂತಹ ಒಂದು ಅನ್ವರ್ಥನಾಮವಾಗಿಬಿಟ್ಟಿದ್ದೀರಿ. ಈಗ ಅಲ್ಲಿ ಎಷ್ಟು ಜವಾಬ್ದಾರಿ ಬೇಕಾಗತ್ತೆ, ಅದಕ್ಕೆ ಇರಬೇಕಾದಂಥ ಚಾಲೆಂಜಸ್ ಏನು? ಸಾಮಾನ್ಯವಾಗಿ ಈಗಲೂ ಮಾತಾಡ್ಕೊಳ್ಳೋರಿದ್ದಾರೆ, ಕಳ್ಳರ ಕಾಟಪ್ಪ ಬೇಡ ಅನ್ನೋರಿದ್ದಾರೆ. ಹೌದು, ಅವರಿಗೆ ಇಲ್ಲ, ಅದು ಸತ್ಯ. ಈಗ ಶ್ರೀಗಂಧ ಅಂದರೆ ಎಲ್ಲರೂ ಭದ್ರತೆ, ಬಿಕಾಸ್ ಭದ್ರತೆ ಇಲ್ಲಾಂದರೆ ನಾವು ಯಾವುದೇ ಬೆಳೆ ಮಾಡಿದ್ರೂ ಲಾಭ ಇಲ್ಲ. ಈಗ ಶ್ರೀಗಂಧದೊಳಗೆ ಪ್ರೊಟೆಕ್ಷನ್ ಇಸ್ ದ ಮೇಜರ್ ಆಸ್ಪೆಕ್ಟ್ ಆ್ಯಂಡ್ ಇಶ್ಯೂ. ಈಗ ನಾನು ಒಂದು ಮಾತು ರೈತರಿಗೆ ಕೇಳ್ತೀನಿ, ಶ್ರೀಗಂಧ ಅಂದ್ರೆ ನಿಮಗೆ ಭಯ ಬರ್ತದಲ್ಲ, ಕಳ್ಳರ ಭಯ. ಕಳ್ಳ ಯಾಕೆ ಸ್ಟ್ರಾಂಗ್ ಆಗ್ಯಾನ? ರೈತ ವೀಕ್ ಆಗ್ಯಾನ. ಯಾಕಂದ್ರೆ ಈಗ 2
ಪಂಗಡ ಇರ್ತಾವೆ, ಒಂದು ಸ್ಟ್ರಾಂಗ್ ಆದ್ರೆ ಒಂದು ವೀಕ್ ಆಗಬೇಕು. ಕರೆಕ್ಟ್ ರೀ. ನೀವು ನಿಮ್ಮ ವೀಕ್ನೆಸ್ಸನ್ನು ಸ್ವತಃ ತೋರಿಸ್ಕೊಳಕತ್ತೀರಿ. ನೀವು ಯಾರ ಮನೆ ಮುಚ್ಚಾಕತ್ತಿಲ್ಲ, ಯಾರ ಮನೆ ಕಳ್ತನ ಮಾಡತ್ತಿಲ್ಲ, ನಿಮ್ಮ ಹಿರಿಯರ ಹೊಲದೊಳಗೆ ದುಡ್ಡು ತಿನ್ನಕತ್ತೀರಿ. ಮತ್ತು ನೀವು ಹೆಂಗೆ ತಪ್ಪಾಕ್ಕಿರಿ. ಆಮೇಲೆ ಈಗ ನಾನು ಶ್ರೀಗಂಧ ಬೆಳೆಯೋದು ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ಕರ್ನಾಟಕದ ಶ್ರೀಗಂಧದ ರೂಟ್ ಝೋನ್ನಲ್ಲಿ ಇರುವಂಥ ಆಯಿಲ್ ಕಂಟೆಂಟ್ 6 to 8% ಇದೆ ಸರ್. ಅದು ಭಾಳ ದೊಡ್ಡದು. ಹಾಗಾಗಿ ನಾನು ರೈತರಿಗೆ ಏನು ಹೇಳ್ತೀನಿ, ನಿಮ್ಮ ಮಣ್ಣನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಕರ್ನಾಟಕದ ಹೊನ್ನ ಕಿರೀಟ ಶ್ರೀಗಂಧ. ಹೌದು. ನಾನು 10 ಎಕರೆ 100 ಎಕರೆ ಮಾಡೋದಿಲ್ಲ, 1 ಎಕರೆ ಮಾಡಿರಿ. ಈಗ ಪ್ರೊಟೆಕ್ಷನ್ ಆಸ್ಪೆಕ್ಟಿಗೆ ಮೊದಲು ಮ್ಯಾನ್ಯುವಲಿ ನಾವು ಏನೇನು ಮಾಡ್ಬೋದು. ಈಗ ನೀವು 1 ಎಕರೆ ಶ್ರೀಗಂಧ ಹಾಕಿದಾಗ ಮೊದಲು ಪ್ರಾರಂಭಿಕ ಹಂತದಲ್ಲಿ ಮೊದಲು ಬೌಂಡ್ರೀಸಿಗೆಲ್ಲ ಮುಳ್ಳಿನ ಬಿದಿರು ಹಾಕ್ಕೊಳ್ರಿ. ಮುಳ್ಳಿನ ಬಿದಿರು ಇದ್ದರೆ ಅದು ಶ್ರೀಗಂಧದ ಜೊತೆ 15 ವರ್ಷ ಬರುತ್ತಾನ ಅದು ಪೂರ ಈ ಥರ ಆಗಿಬಿಡುತ್ತೆ. ಇರುವಿನೂ ಹಾಕ್ಕೊಳ್ಳೋದಿಲ್ಲ ಒಳಗೆ. ಆಮೇಲೆ ಅದು ಹೈಟಾಗಿ ಬೆಳೆಯೋದ್ರಿಂದ ಒಳಗೆ ನೀವು ಶ್ರೀಗಂಧ ಮಾಡಿರಂತ ಯಾರಿಗೆ ಗೊತ್ತೂ ಆಗೋದಿಲ್ಲ. ಆಮೇಲೆ ಅದು ಒಳ್ಳೆ ನ್ಯಾಚುರಲ್ ಫೆನ್ಸಿಂಗ್ ಅಲಾಂಗ್ ವಿತ್ ದಟ್ ಇಟ್ ಈಸ್ ಅ ವಿಂಡ್ ಬ್ರೇಕರ್. ಜೋರು ಆಷಾಢ ಗಾಳಿ ಗಿಳಿ ಬಂದರೆ ನಿಮ್ಮ ಗಿಡಗಳು ಮುರ್ಕೊಂಡು ಬೀಳೋದಿಲ್ಲ. ಒಂದು ಮೇನ್ ಎಂಟ್ರೆನ್ಸಿಗಂತೂ ಸೆಕ್ಯೂರಿಟಿ ನೀವು ಇಟ್ಟಿರ್ತೀರಿ. ಇದರ ಜೊತೆ ನಾನು ನನ್ನ ಹೊಲದಲ್ಲಿ ಇವತ್ತು ಒಂದು 10 ರಿಂದ 12 ನಾಯಿಗಳನ್ನು ಸಾಕ್ಕೊಂಡಿದ್ದೀನಿ, ಡಾಗ್ ಸ್ಕ್ವಾಡ್. ಅದರೊಳಗೆ ಚಲೋ ನಾಯಿಗಳೂ ಅದಾವೆ, ನಮ್ಮ ಜವಾರಿ ನಾಯಿಗಳೂ ಅದಾವೆ, ಎಲ್ಲ ಥರ ನಾವು ಸಾಕ್ಕೊಂಡಿದ್ದೀವಿ. ರಾತ್ರಿ 6:30 ನಾವು ಬಿಟ್ಟುಬಿಡ್ತೀವಿ, ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಕಟ್ಟಿ ಹಾಕ್ತೀವಿ. ಸೊ ಡಾಗ್ ಸ್ಕ್ವಾಡ್ ಈಸ್ ಆಲ್ಸೋ ದ ವೆರಿ ಇಂಪಾರ್ಟೆಂಟ್ ಥಿಂಗ್. ಆಮೇಲೆ ಇದಾದಮೇಲೆ ನಮ್ಮ IWST ಭಾರತೀಯ ಮರ ವಿಜ್ಞಾನ ಸಂಸ್ಥೆಯವರು ಈ ಪ್ರೊಟೆಕ್ಷನ್ ಸಿಸ್ಟಮನ್ನು ವಿಜ್ಞಾನಿಗಳು ಡೆವಲಪ್ ಮಾಡಿದ್ದಾರೆ. ಮೈಕ್ರೋಚಿಪ್. ಈಗ ಮೈಕ್ರೋಚಿಪ್ಪನ್ನು ಯಾವಾಗ ಇನ್ಸರ್ಟ್ ಮಾಡಬೇಕು, ಯಾಕಂದರೆ ಮೊದಲು ಎಲ್ಲರೂ ಶ್ರೀಗಂಧ ಅಂದರೆ ಏನು ತಿಳ್ಕೊಂಡ್ಬಿಟ್ಟಾರ, ಅದನ್ನು ಹಚ್ಚಿದ ಮೇಲೆ ಮೈಕ್ರೋಚಿಪ್ ಹಾಕಬೇಕು ಅಂತ. ಅದರೊಳಗೆ 7 ರಿಂದ 8 ವರ್ಷ ತನಕ ಅದ್ರೊಳಗೆ ಏನು ಇರುವುದಿಲ್ಲ ರೀ, ಅದು ಒಲಿಯೂರು ಕಟ್ಗಿ. ಅದ್ರೊಳಗೆ ಹಾರ್ಟ್ವುಡ್ ಸ್ಟಾರ್ಟ್ ಆಗೋದು 7 ವರ್ಷದಿಂದ. ಯಾಕಂದರೆ ಎಲ್ಲ ಗಿಡಗಳು ಕಟ್ಗಿಗೆ ಬೆಲೆ ಐತಿ. ಇವತ್ತು ಸಾಗವಾನಿ ಆಗಿರ್ಬೋದು, ಬೇವು ಆಗಿರ್ಬೋದು, ಹೆಬ್ಬೇವು ಆಗಿರ್ಬೋದು, ಮಹಾಗನಿ ಆಗಿರ್ಬೋದು, ಇವೆಲ್ಲ ಕಟ್ಗಿಗೆ ಬೆಲೆ ಐತಿ. ಆದರೆ ಶ್ರೀಗಂಧ ಬೆಲೆ ಇರೋದು ಹಾರ್ಟ್ವುಡ್ಡಿಗೆ. ವಿದೌಟ್ ಹಾರ್ಟ್ವುಡ್ ಈವನ್ ಇಫ್ ವಿಲ್ ಗ್ರೋ ದ ಸ್ಯಾಂಡ್ವುಡ್ ಇಟ್ ಈಸ್ ಲೈಕ್ ಫೈರ್ವುಡ್. ಯು ಆರ್ ವೇಸ್ಟೆಡ್ ಯುವರ್ ಟೈಮ್. ಅದಕ್ಕೆ ಕೆಚ್ಚಿರಲಾರ್ದ ಶ್ರೀಗಂಧ ಬೆಳೆಸಿದ್ರು ಲಾಭ ಇಲ್ಲ. ಆಮೇಲೆ ಕೆಚ್ಚಿನ ಜೊತೆ ಶ್ರೀಗಂಧ ಫೇಮಸ್ ಇರೋದು ಎಣ್ಣೆಗೆ, ಆಯಿಲ್. ಸ್ಯಾಂಡ್ಲ್ವುಡ್ ಆಯಿಲ್ ಈಸ್ ವೆರಿ ಫೇಮಸ್ ಆ್ಯಂಡ್ ಇಟ್ ಈಸ್ ವೆರಿ ಕಾಸ್ಟ್ಲಿ ಆಲ್ಸೋ. ಅದನ್ನು ಯಾವ ಥರ ಮಾಡಬೇಕು, 8ನೇ ವರ್ಷದಿಂದ ಅದರೊಳಗೆ ಹಾರ್ಟ್ವುಡ್ ಸ್ಟಾರ್ಟ್ ಆಗ್ತದೆ, 7ರಿಂದ ಸ್ಟಾರ್ಟ್ ಆಗ್ತದೆ. ಸೊ 8 ರಿಂದ 15 ವರ್ಷದ ಪೀರಿಯಡ್ ಏನಿದೆ ರಿಸ್ಕಿ ಪೀರಿಯಡ್ ಇರ್ತದೆ. ಸೊ ಇನ್ಸರ್ಷನ್ ಆಫ್ ಮೈಕ್ರೋಚಿಪ್ ಈಸ್ ಬೆಟರ್ ಇಫ್ ವಿಲ್ ಇನ್ಸರ್ಟ್ ಇಟ್ ಆಫ್ಟರ್ 8 to 10 years ಮಾಡಬೇಕು. ಯಾಕಂದರೆ ಅವಾಗ ಒಂದು ಗಿಡದಿಂದ ನೀವು ಮಿನಿಮಮ್ ಒಂದು 8 ರಿಂದ 10 kg ಅಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈಗ ಮೈಕ್ರೋಚಿಪ್ಪನ್ನು ನಾವು ಇನ್ಸರ್ಟ್ ಮಾಡಿದಾಗ ಏನಾಗುತ್ತೆ, ಅಲ್ಲೇ ಬೌಂಡ್ರೀಸ್ ಈಗ ಎಲ್ಲಿ ಬೇಕಾದಲ್ಲಿ ನೀವು, ಯಾಕಂದರೆ ಅದು ಒಂದು ಗಿಡಕ್ಕೆ ಇವತ್ತು 800 rupees ಚಾರ್ಜ್ ಇದೆ. ಸೊ ಎಲ್ರಿಗೂ ಅದು ಎಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನಮ್ಮ ಕೆಪಾಸಿಟಿ ಎಷ್ಟೈತೆ ಅಷ್ಟು ನಾವು ಮಾಡ್ಬೋದು. ಆಮೇಲೆ ಇದು ಸೆನ್ಸರ್ಗಳ ಮುಖಾಂತರ ಕೆಲಸ ಮಾಡ್ತದೆ. ಆಮೇಲೆ ಇದ್ರೊಳಗೆ ನಿಮಗೆ ಡೇ ವಿಷನ್ ಕ್ಯಾಮ್ರಾ, ಡಾರ್ಕ್ ವಿಷನ್ ಕ್ಯಾಮ್ರಾಸ್ನೂ ಕೊಟ್ಟಿರ್ತಾರೆ. ಸೊ ನಿಮ್ಮ ಎಲ್ಲ ಗಿಡಗಳು IWST ಸೂಪರ್ವಿಷನಿಗೆ ಒಳಪಟ್ಟಿರ್ತಾವೆ. ಇಂಡಿಯನ್ ವುಡ್ ಸೈನ್ಸ್ ಟೆಕ್ನಾಲಜಿ ಭಾರತೀಯ ಮರ ವಿಜ್ಞಾನ ಸಂಸ್ಥೆ ನಿರೀಕ್ಷಣೆಯಲ್ಲಿ ಇರ್ತಾವೆ. ಸೊ ನಿಮ್ಮ ಹೊಲಕ್ಕೆ ಯಾರೇ ಬರಲಿ ಯಾರೇ ಹೋಗಲಿ ಅವ್ರು ಬ್ಲ್ಯಾಕ್ ಆ್ಯಂಡ್ ವೈಟ್ ಇಮೇಜ್ ಕ್ಯಾಪ್ಚರ್ ಆಗಿ IWST ಕಳಿಸಲ್ಪಡ್ತದೆ. ಆಮೇಲೆ ನಿಮ್ಮ ಗಿಡ ಕಟ್ಟಾಗಿ ಹೋದ್ರೂ ಯಾವ ಮೂಲೆಗೆ ಯಾವ ಸಂದಾಗ ಹೊಂಟಿದ್ದು ಗೊತ್ತಾಗ್ತದೆ. ಸೊ ಅಂಥ ಟೆಕ್ನಾಲಜಿಯನ್ನು ನಮ್ಮ ವಿಜ್ಞಾನಿಗಳು ಡೆವಲಪ್ ಮಾಡಿದ್ದಾರೆ. ಆದರೆ ಸ್ವಲ್ಪ ಕಾಸ್ಟ್ಲಿ ಇದೆ. ಈಗ ಸ್ಟಾರ್ಟಿಂಗ್ ಯಾವುದೇ ಮೊಬೈಲ್ನು ಹೊಸದಾಗ ಬಂದ್ರೆ ಕಾಸ್ಟ್ಲಿನೇ ಇರ್ತಾವೆ, ಬರ್ಬರ್ತಾ ಕನ್ಸ್ಯೂಮರ್ಸ್ ಹೆಚ್ಚಿಗೆ ಆದ್ರೆ ಕಡಿಮೆ ಆಗ್ತದೆ. ಸೊ ನಾನು ಏನು ಹೇಳ್ತೀನಿ ರೈತರಿಗೆ, ಅಂಥ ಟೆಕ್ನಾಲಜಿಗಳನ್ನು ಬಳಕೆ ಮಾಡಿಕೊಂಡು ಯಾವಾಗ ಅದ್ರದ್ದು ರೈಟ್ ಇನ್ಸ್ಟಾಲ್ಮೆಂಟ್ ಮಾಡಬೇಕು ಅದನ್ನೆಲ್ಲ ರೈಟ್ ವೇ ಒಳಗೆ ಮಾಡಿಕೊಂಡು ನಿಮ್ಮ ಬೆಳೆಗಳ ಸಂರಕ್ಷಣೆಯನ್ನು ನೀವು ಮಾಡಿಕೊಳ್ಳುವಂಥ ಶಕ್ತಿ ನಿಮ್ಮಲ್ಲಿ ನೀವು ತೊಗೊಂಡು ಬರಬೇಕು. ಯಾಕಂದರೆ ಎಲ್ಲಿ ತನ ನಾವು ಅಂಜ್ಕೊಂಡು ನಮ್ಮ ಉನ್ನತ ಬೆಳೆಗಳನ್ನು ರಿಜೆಕ್ಟ್ ಮಾಡ್ಕೊಂಡು ಹೋಗೋದ್ರೊಳಗೆ ಅರ್ಥನೇ ಇಲ್ಲ. ಯಾಕಂದ್ರೆ ನಮ್ಮ ಕರ್ನಾಟಕ ಗಂಧದ ನಾಡು, ಚಿನ್ನದ ಬಿಡು ಇವತ್ತು ತೋರ್ಸಕ್ಕೆ ನಮ್ಮ ಕಡೆ ಇಲ್ಲ. ಯಾಕಂದರೆ ನಾವು ಮೊದಲೇ ಎಕ್ಸ್ಪೋರ್ಟ್ ಮಾಡ್ತಿದ್ವಿ, ನಾವು ಟುಡೇ ವಿ ಆರ್ ಇಂಪೋರ್ಟಿಂಗ್. 3000 ಮೆಟ್ರಿಕ್ ಟನ್ ಬೇಕಾಗಿದೆ, ಆದರೆ ಒಂದೂ ಸಿಗ್ತಿಲ್ಲ. ಈಗ ಅದಕ್ಕೆ ಎಲ್ಲರೂ ಹಿಂಗೆ ಹಿಂದೇಟ್ ಹಾಕ್ಕೊಂಡು ಹೋದರೆ ಮುಂದೆ ಹೋಗೋರು ಯಾರು, ಬೆಳೆಯೋದು ಯಾವಾಗ? ಅದಕ್ಕೆ ಯಾಕಂದ್ರೆ ಒಬ್ಬರ ಮನೆಯಾಗ ಬಂಗಾರ ಇದ್ರೆ ಕಳ್ತನ ಆಗ್ತದೆ, ಎಲ್ಲರ ಮನೆಯಾಗ ಬಂಗಾರ ಹಾಕಿದ್ರೆ ಕಳ್ರಿಗೆ ಕನ್ಫ್ಯೂಷನ್ ಆಗ್ತದೆ. ಸೊ ನಿಮ್ಮಲ್ಲಿ ಆ ಶಕ್ತಿ ಬರಬೇಕು. ಎಸ್ ಮೇಡಮ್, ಈಗ ನಿಮ್ಮ ಮನೆ ನೋಡ್ಕೊಳ್ಳೋದಷ್ಟೇ ಅಲ್ಲ, ನಿಮ್ಮ ಊರಿನ ಜನರಿಗೂ ಕೂಡ ನೀವು ಇನ್ಸ್ಪೈರ್ ಮಾಡಿದ್ದೀರಿ. ಬೇರೆ ದೇಶದವರು ಕೂಡ ಇನ್ಸ್ಪೈರ್ ಆಗಿದ್ದಾರೆ ನೀವೆಲ್ಲೇ ಇದ್ಕೊಂಡು. ಹಾಗೆಯೇ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಸುತ್ತಾಡಿದ್ದೀರಿ. ಯಾವ್ಯಾವ ಕಾರಣಕ್ಕೆ ನೀವು ಹೋಗಬೇಕಾಗತ್ತೆ ಮತ್ತು ಅದರ ಪ್ರಯೋಜನಗಳನ್ನು ತಿಳಿಸ್ಬೋದಾ? ಹೌದು, ಯಾಕಂದರೆ ನಾನು ಭಾರತದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದೀನಿ. ಈಗ ಮೊನ್ನೆ ನಮ್ಮ ಇದು BHU ನಮ್ಮ ಬನಾರಸ್ ಹಿಂದೂ ಯೂನಿವರ್ಸಿಟಿ, ಅಲ್ಲಿ ಸಮಾವೇಶ ಇತ್ತು. ಈ ಕರ್ನಾಟಕದಿಂದ ನನಗೆ ಸೆಲೆಕ್ಟ್ ಮಾಡಿ ಕಳಿಸಿದ್ರು, ನಾನು ಹೋದೆ. ಅಲ್ಲೆಲ್ಲ ವಿಜ್ಞಾನಿಗಳಿಗೆ ಸ್ಯಾಂಡ್ಲ್ವುಡ್ ನಾನು ಏನು ಬೆಳೆದೆ, ನಾನು ಯಾವ ಥರ ಇವತ್ತು ಟೆಕ್ನಾಲಜಿಯನ್ನು ಇನ್ಬಿಲ್ಟ್ ಮಾಡಿಕೊಂಡು ಕಡಿಮೆ ಖರ್ಚಿನಲ್ಲಿ ಯಾವ ಥರ ಉತ್ಕೃಷ್ಟ ಆದಾಯ ತೆಗಿಬೋದು ಅನ್ನೋದು ನನಗೆ ಕೊಟ್ಟಿದ್ದರು. ಅದ್ರ ಬಗ್ಗೆನೇ ನಾನು ಮಾತಾಡಿ ಬಂದೆ. ಆಮೇಲೆ ಅದರ್ ಡೇ ನಾನು ಇದಕ್ಕೂ ಹೋಗಿದ್ದೆ, ಡೆಲ್ಲಿಗೂ ಕರೆದಿದ್ರು 2-3 ಸಲ.
ಅಲ್ಲಿನೂ ಹೋಗಿ ಬಂದಿದ್ದೀನಿ. ಆಮೇಲೆ ಮೊನ್ನೆ ಮಧ್ಯಪ್ರದೇಶ್ಗೂ ಹೋಗಿ ಬಂದೆ, ಉತ್ತರ ಪ್ರದೇಶ್ಗೂ ಹೋಗಿ ಬಂದೆ, ತಮಿಳ್ನಾಡಿಗೆ ಹೋಗಿ ಬಂದೆ. ಆಮೇಲೆ ತೆಲಂಗಾಣ ನಿರಂಜನ್ ರೆಡ್ಡಿ ಅಗ್ರಿಕಲ್ಚರ್ ಮಿನಿಸ್ಟ್ರ್ ಕರೆದಿದ್ರು, ಅಲ್ಲಿ ಚೀಫ್ ಕಮಿಷನರೇಟ್ಸ್ನು ನಮ್ಮ ಮೂಲಕ ವಿಸಿಟಿಗೆ ಬಂದಿದ್ದರು. ಸೊ ಯಾವ ಥರ ಸ್ಯಾಂಡ್ಲ್ವುಡ್ಗೆ ನಾವು ಲೀಗಲ್ ಮಾರ್ಕೆಟ್ ಕೊಡ್ಬೋದು, ಯಾವ ಥರ ಸ್ಯಾಂಡ್ಲ್ವುಡನ್ನು ನಾವು ಬೆಳಿಬೋದು. ಆಮೇಲೆ ಸ್ಯಾಂಡ್ಲ್ವುಡ್ ಸೀಡ್ಲಿಂಗ್ಸಿಗೆ ಅವ್ರು ಆರ್ಡ್ರನ್ನೂ ಕೊಟ್ಟರು ನಮಗೆ. ಮ್ಯಾಕ್ಸಿಮಮ್ ನಾನು ಕೊಡ್ತಿರೋದು ತೆಲಂಗಾಣ ಆ್ಯಂಡ್ ಆಂಧ್ರ ಪ್ರದೇಶ್, ಅಲ್ಲಿನೂ ನಾನು ಕೊಡ್ತಿದ್ದೀನಿ. ಆಮೇಲೆ ಸ್ಯಾಂಡ್ಲ್ವುಡನ್ನು ಯಾವ ಥರ ಬೆಳೆಸ್ಬೋದು, ಯಾವ ಥರ ಅದನ್ನು ನೀವು ಹಾರ್ಟ್ವುಡನ್ನು ಬೆಳಿಲಿಕ್ಕೆ ಯಾವ ಥರ ಅದನ್ನು ಡೆವಲಪ್ ಮಾಡ್ಬೋದು, ಆ ಥರ ವಿಶಾಖಪಟ್ಟಣ, ವೈಜಾಗ್ ಅಲ್ಲೆಲ್ಲ 100 ಎಕರ್ಸ್ ನಾನು ಕನ್ಸಲ್ಟೆನ್ಸಿ ತೊಗೋತಿದ್ದೀನಿ, ಮಾಡ್ತಿದ್ದೀನಿ. ಇದೆಲ್ಲ ನನಗೆ ಆ ಭೂಮಿ ತಾಯಿಯಿಂದ, ಆ ಮಣ್ಣಿನಿಂದ ಸಾಧ್ಯ ಆಗಿದ್ದು. ನಿಮ್ಮ ಮುಂದಿನ ಕನಸೇನಿದೆ? ಅದೇ ಈಗ ನಾನು ಏನು ಫಾರ್ಮಿಂಗ್ ಟೆಕ್ನಾಲಜಿ ಸ್ಟಾರ್ಟ್ ಮಾಡಿದೆ, ಭಾಳಷ್ಟು ಮಂದಿ ಈವನ್ ನನ್ನ ಬೇರೆ ದೇಶದವರು ಕಾಲ್ ಮಾಡ್ತಾರೆ. ಅವರು ಇಲ್ಲಿಂದ ಕೆಲಸ ಮಾಡಲಿಕ್ಕೆ ಅಲ್ಲಿ ಬೇರೆ ಕಡೆ ಹೋದವರು, US ನಲ್ಲಿರ್ಬೋದು, ಕುವೈತ್ನಲ್ಲಿರ್ಬೋದು, ದುಬೈನಲ್ಲಿರ್ಬೋದು. ಮೇಡಮ್ ನಮಗೂ ಇಲ್ಲಿ ಕೆಲಸ ಮಾಡಿ ಸಾಕಾಗಿದೆ, ಎಲ್ಲ ಇದೆ, ಪೀಸ್ ಆಫ್ ಮೈಂಡ್ ಇಲ್ಲ, ಆ ನೆಮ್ಮದಿ ಬೇಕು ಮೇಡಮ್. ಅದಕ್ಕೆ ನಾವು 1 ಎಕರೆ ಇನ್ವೆಸ್ಟ್ಮೆಂಟ್ ಭೂಮಿ ತಾಯಿಯಲ್ಲಿ ಮಾಡ್ಬೇಕಂತ ಮಾಡಿದ್ದೀವಿ. ನಮಗೂ ಸುತ್ತಲೂ ಗಿಡಗಳಿರಬೇಕು, ಮಧ್ಯದಲ್ಲಿ ನಮ್ಮದೊಂದು ಸಣ್ಣ ಮನೆ ಇರಬೇಕು. ಸೊ ನಾವು ಬೆಳೆದಂಥ ಹಣ್ಣುಗಳು ಪ್ಯೂರ್ ಆಗಿರಬೇಕು, ಬಿಕಾಸ್ ವಿ ಆರ್ ಲೂಸಿಂಗ್ ದ ಪ್ಯೂರಿಟಿ. ಸೊ ಅಂಥ ಒಂದನ್ನು ನಾವು ಸ್ವತಃ ಮಾಡಿ ನಾವು ಮುಂದೆ ಬಂದು ನಮ್ಮ ಮಕ್ಕಳಿಗೆ ಅದನ್ನು ಗಿಫ್ಟ್ ಕೊಟ್ಟು ಹೋಗ್ಬೇಕು, ನೆಕ್ಸ್ಟ್ ಜನ್ರೇಷನಿಗೆ. ಅದು ಆಸೆ ನಮ್ಮಲ್ಲಿದೆ ಅಂತ ಭಾಳಷ್ಟು ಮಂದಿ ನನ್ನ ಕಾಲ್ ಮಾಡ್ತಾರೆ. ಆಮೇಲೆ ಭಾಳಷ್ಟು ಮಂದಿ ಇಂಪ್ಲಿಮೆಂಟ್ನೂ ಮಾಡಿದ್ದಾರೆ. ಆಮೇಲೆ ನನ್ನ ಈ ಸಿಸ್ಟಮನ್ನು ಭಾಳಷ್ಟು ಮಂದಿ ಇದು ಮಾಡ್ಕೊಂಡು ಹೋಗ್ತಿದ್ದಾರೆ. ಆದರೆ ಈಗ ನನ್ನ ಮುಂದಿನ ಆಸೆ ಏನಿದೆ ಅಂದರೆ, ಎಲ್ಲರೂ ಹಳ್ಳಿಗಳನ್ನು ಬಿಟ್ಟು ಸಿಟಿ ಕಡೆ ಹೋಗ್ತಿದ್ದಾರೆ. ಆಮೇಲೆ ಯಾರಿಗಾದ್ರೂ ಹುಡುಗರಿಗೆ ಕೇಳಿದ್ರೆ, ಕರೋನಾದಿಂದ ಸ್ವಲ್ಪ ರೇಷೋ ಕಡಿಮೆ ಆಗಿದೆ ಅಂತ ಅನಿಸಿಲ್ವಾ? ಹೌದು. ಈಗ ಅಲ್ರಿ, ಇಲ್ಲಿ ಹೊಲ ಮನೆ ಮಾರಿ ಎಲ್ಲ ಹೋದವರು, ಇಲ್ಲಿ ಬೆಂಗಳೂರಿಗೆ ದುಡಿಯಾಕೆ ಬಂದವರು, ಈಗ ಲಾಸ್ಟಿಗೆ ಅವ್ರಿಗೆ ಮನೆಗಳು ಇದ್ದಿಲ್ಲ ರೀ, ಬಾಡಿಗೆ ಮನೆಯಾಗ ಬಂದದಾರ. ಹೌದು ರೀ, ಬೆಂಗಳೂರು ನಂಬಿ ಹೋದವರು. ಹೌದು. ಅವಾಗ ಎಲ್ಲ ಸಸ್ತಾಗಿ ಕೊಟ್ಟು ಬಿಟ್ವಿ ರೀ. ಈಗ ಬಾಡಿಗೆ ಮನಿನ ಸಣ್ಣ ಹಳ್ಳಿಯಾಗ 2,000 ಆಗ್ಯಾವ ಮೇಡಮ್. ಅವಾಗ ಕೊಟ್ಟು ಹೋಗಿ ಈಗ ಬೆಂಗಳೂರು ಹೋಗ್ಬಿಡು ಅಂತ ಕಳಿಸ್ಬಿಟ್ಟಾರ್ರಿ. ನಮ್ಗೆ ಇರಾಕಿಲ್ರಿ ಅಂತ ಹೇಳ್ಯಾರಿ ನಮ್ಮ ಊರಾಗ ಎಷ್ಟೋ ಮಂದಿ. ಇದು ಸತ್ಯ. ಅದಕ್ಕೆ ನಾನೇನು ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆ ಸಂಸ್ಕಾರ ಕೊಟ್ಟು ಕೃಷಿ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟರೆ, ನಾಳೆ ಕೃಷಿಯಲ್ಲಿ ಅಭ್ಯುದಯ ಐತಿ, ಕೃಷಿಯಲ್ಲಿನೂ ಒಂದು ರೈತ ಕೋಟಿಯಲ್ಲಿ ಮಾತಾಡಬಹುದು. ಹೌದು, ನೀವು ಸಾಮಾನ್ಯವಾಗಿ ಬಹಳಷ್ಟು ಸಲ ಅದನ್ನು ಹೇಳ್ತಾ ಇರ್ತೀರಿ. ಯಾಕಂದ್ರೆ ಇವತ್ತು ಹೊಲ ಮನೆಯವರು ನಮಗೊಂದು ರೈತನ ಪಿಕ್ಚರ್ ಡ್ರಾ ಮಾಡಂತ ಒಂದು ಸಣ್ಣ ಹುಡುಗಿಗೆ ಹೇಳಿದ್ರೆ, ಆಕೆ ಹರಕ್ಕೆ ದೋತ್ರ ಉಟ್ಕೊಂಡು ಆಕಾಶದ ಕಡೆ ನೋಡುವಂಥ ಒಂದು ತೆಳ್ಳಗೆ ಬರೀ ಎಲುಬು ಕಾಣುವಂಥ ಮುಖಕ್ಕೆ ಡ್ರಾ ಮಾಡ್ತಾಳ್ರಿ. ನನಗೆ ಎಂಥ ಡ್ರಾ ಮಾಡ್ಬೇಕಂದ್ರೆ, ಗಾಗಲ್ ತಕ್ಕೊಂಡು ಕೋಟ್ ಹಾಕ್ಕೊಂಡು ಚಲೋ ಮಸ್ತ್ ಕಾರ್ಲೆ ರೈತ ಹೊರಗೆ ಇಳಿತಿರ್ಬೇಕ್ರಿ. ಅಂಥ ದಿನ ಬರಬೇಕು. ರೈತ ಆ ಲೆವೆಲ್ ಒಳಗೆ ಹೋಗಬೇಕು. ಅವನ ಮಕ್ಕಳು ಅವನಿಗೆ ಅಷ್ಟು ಅವನು ಎಜುಕೇಟೆಡ್ ಇಲ್ಲಾಂದ್ರೂ ಮಕ್ಕಳಿಗೆ ಎಜುಕೇಟ್ ಮಾಡಿ ಅಂಥ ಸ್ಮಾರ್ಟ್ ಅಗ್ರಿಕಲ್ಚರ್ ಟೆಕ್ನಾಲಜಿಯನ್ನು ಇನ್ಬಿಲ್ಟ್ ಮಾಡಬೇಕು. ಆ ದಿನ ಬರ್ಬೇಕು ಸರ್. ನಂದು ಅದೇ ಆಸೆ ಐತಿ. ಆಮೇಲೆ ನಮ್ಮ ಕರ್ನಾಟಕದ ರೈತರ ಹೆಂಡತಿ ಮಕ್ಕಳು ನಕ್ಕೋಂತ ಭಾಳ ಚಲೋ ಉಟ್ಟು ತೊಟ್ಟು ಸಂಭ್ರಮದಿಂದ ಇರ್ಬೇಕು ಸರ್. ನಿಜ, ಆ ಕನಸಿಗೆ ಒಂದು ಅರ್ಥ ಇದೆ. ಅವ್ರ ಜೆನ್ಯೂನ್, ಅವ್ರು ಇಲ್ಲ ಅಂದರೆ ಯಾರು ಇರೋಕ್ಕಾಗಲ್ಲ. ಯಾಕಂದ್ರೆ ಒಂದು ರೈತನ ಹೆಂಡತಿಯಾಗಿ ನಾನೇನು ಕಷ್ಟಪಟ್ಟೆ, ಅದು ಒಂದು ಕವಿತಾ ಮಿಶ್ರಾನ ಕಥೆ ಅಲ್ಲ ಸರ್. It is unheard voice of many Kavita Mishras, one who have been suppressed, one who have been harassed, one who have been isolated, and one who have been smashed. So, I wanted to dedicate my all success to those women. You are representing them. Yes, because one whose journey resembled to my journey. Got it, madam. ನಿಜ. ಹಾಗೆಯೇ ಈಗ 8 ಎಕರೆ ಜಾಗ ಇದೆ, ಅದೆಲ್ಲವೂ ಒಟ್ಟಿಗೆ ಇದ್ದಕ್ಕೆ ಅನುಕೂಲ ಆಯಿತು. ಬೇರೆ ಬೇರೆ ಕಡೆ ಇದ್ದರೆ ಇನ್ನೂ, ಅಥವಾ ಅದು ಬೇರೆ ರೀತಿಯಾದ ಸಮಸ್ಯೆಗಳಿರುತ್ತವಾ, ಅಥವಾ ಆ ಲ್ಯಾಂಡ್ ಒಟ್ಟಿಗೆ ಇದ್ದಷ್ಟು ಒಳ್ಳೇದಾ? ಅತಿ ಹೆಚ್ಚು ಒಂದೊಂದು ಕಡೆ ಒಂದೊಂದು ಇರ್ತದೆ. ಇರಲಿ, ಒಂದೊಂದು ಕಡೆ ಒಂದೊಂದರಲ್ಲಿ ಇರಲಿ, ಅದೇನು ತೊಂದರೆ ಇಲ್ಲ. ಆದರೆ ಎಲ್ಲಿ ನೀವು ಮಾಡ್ಲಿಕ್ಕೆ ಸೂಕ್ತವಾಗಿರುತ್ತೆ, ಅದು ನಿಮ್ಮ ಚಾಯ್ಸ್. ಮಣ್ಣಿಗೆ ತಕ್ಕ ಹಾಗೆ ಬಿಕಾಸ್ ನೀವು ಯಾವುದೇ ಬೆಳೆ ಮಾಡ್ತೀರಂದ್ರೆ ಆ ನಿಮ್ಮ ಮಣ್ಣಿಗೆ ಸೂಕ್ತವಾಗಿದೆಯಾ. ಭಾಳಷ್ಟು ಮಂದಿ ಅಲ್ಲಿ ತಳಿ, ಅಲ್ಲೇ ಗುಜರಾತ್ ಒಳಗೆ ಆ ತಳಿ ಐತಿ, ಮಧ್ಯಪ್ರದೇಶ ಒಳಗೆ ಆ ತಳಿ ಐತಿ, ಮಹಾರಾಷ್ಟ್ರದೊಳಗೆ ಅದು ನಾವಿಲ್ಲಿ ಹಾಕ್ತೀವಿ. ಮೊದಲು ನಮ್ಮ ವಾತಾವರಣಕ್ಕೆ ಆ ತಳಿ ಸೂಕ್ತ ಆಗ್ತದೋ ಇಲ್ಲೋ. ಅದಕ್ಕೆ ನಾನು ಹೇಳಿದ್ದು ವಿಜ್ಞಾನಿಗಳು ಹೇಳ್ತಾರೆ ಈ ತಳಿ ನಿಮಗೆ ಬರ್ತೈತೋ ಇಲ್ಲೋ. ಯಾಕಂದ್ರೆ ಒಂದು ಕಡೆ ಟೆಂಪ್ರೇಚರ್ ಹೆಚ್ಚಿಗೆ ಇರ್ತದೆ, ಒಂದು ಕಡೆ ಟೆಂಪ್ರೇಚರ್ ಕಡಿಮೆ ಇರ್ತದೆ, ಒಂದು ಕಡೆ ನೀರಿನ ಲಭ್ಯತೆ ಇರ್ತದೆ, ಒಂದು ಕಡೆ ನೀರಿನ ಲಭ್ಯತೆ ಇರುವುದಿಲ್ಲ. ಕಡಿಮೆ ನೀರು ಬಳಸ್ಕೊಂಡು ಯಾವ ಥರ ಬೆಳೆಗಳನ್ನು ತೆಗಿಬೋದು, ಹೆಚ್ಚಿಗೆ ಟೆಂಪ್ರೇಚರ್ ಇದ್ದರೂ ಯಾವ ಥರ ವೆರೈಟಿಗಳನ್ನು ನೀವು ಡೆವಲಪ್ ಮಾಡ್ಬೋದು, ಅದನ್ನೆಲ್ಲ ಅದಕ್ಕೆ ಹೇಳಿದ್ದು ವಿದ್ಯೆ ಇರಬೇಕು ಸರ್. ಅದು ನಿಮಗೆ ರೈಟ್ ವೇನಲ್ಲಿ ಯುಟಿಲೈಸ್ ಮಾಡಿಕೊಂಡು ಕ್ರೋಢೀಕರಣ ಮಾಡಿಕೊಂಡು ನೀವು ಇದು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ. ಅದಕ್ಕೆ ನಾನು ಸ್ಮಾರ್ಟ್ ಅಗ್ರಿಕಲ್ಚರ್ ಬಗ್ಗೆ ಮಾತಾಡೋದು ಯಾವತ್ತು. ಎಜುಕೇಟೆಡ್ ಮೆಂಬರ್ಸಿಗೆ ಯಾಕೆ ಬಾ ಅಂತ ಹೇಳ್ತೀನಿ ಅದಕ್ಕೆ.
ನಿಜ. ಆ ಸ್ಮಾರ್ಟ್ ಅಗ್ರಿಕಲ್ಚರ್ ಬಹಳ ಅವಶ್ಯಕತೆ ಇದೆ. ಭಾಳ ಅವಶ್ಯಕತೆ ಇದೆ. ಎಸ್ ಮೇಡಮ್, ಬಹಳಷ್ಟು ಸಂದೇಶವನ್ನು ಕೊಟ್ಟಿದ್ದೀರಿ, ಎಚ್ಚರಿಕೆಯನ್ನು ಕೊಟ್ಟಿದ್ದೀರಿ, ವಾಸ್ತವವನ್ನು ನಮ್ಮ ಜನರಿಗೆ ತಿಳಿಸ್ತಾ ಇದ್ದೀರಿ. ನಿಮಗೆಲ್ಲ ಸಂಕಲ್ಪಗಳು ಈಡೇರಲಿ. ಆ ಸಂಕಲ್ಪಗಳು ಈಡೇರಿದರೆ ನಮ್ಮ ಪ್ರಪಂಚವೇ ಸುಭಿಕ್ಷವಾಗಿರುತ್ತೆ ಅನ್ನುವ ಒಂದು ಆಶಯ ನಮ್ಮದು, ಆ ಒಂದು ಕಲ್ಪನೆ ನಮ್ಮದು. ಓಕೆ, ಎಲ್ಲ ಒಳ್ಳೆಯದಾಗಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸ್ನೇಹಿತರೆ, ಹಾರ್ಡ್ ವರ್ಕ್, ಡೆಡಿಕೇಶನ್, ಡೆಟರ್ಮಿನೇಷನ್, ಪರಿಶ್ರಮ, ಬದ್ಧತೆ, ದೃಢತೆ ಇದ್ದರೆ ಒಂದು ಸ್ಮಾಲ್ ಪೀಸ್ ಆಫ್ ಲ್ಯಾಂಡ್ ಇದ್ದರೂ ಕೂಡ ಪೀಸ್ ಆಫ್ ಮೈಂಡ್ ಸಿಗುತ್ತೆ, ಅನುಮಾನ ಬೇಡ ಅನ್ನೋದು ಕವಿತಾ ಮಿಶ್ರಾ ಅವರ ಮನದಾಳದ ಮಾತುಗಳು. ಬಹಳ ಅರ್ಥಪೂರ್ಣವಾಗಿತ್ತು, ಅದ್ಭುತವಾಗಿತ್ತು ಅನ್ನೋದು ನನ್ನ ನಂಬಿಕೆ ಮತ್ತು ವಿಶ್ವಾಸ. ಈ ಕಾರ್ಯಕ್ರಮ ತಮಗೂ ಕೂಡ ಬಹಳ ಇಷ್ಟವಾಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಇದಾಗಿತ್ತು ನಿಮ್ಮ TV5 ಅರ್ಪಿಸುವ ನಮ್ಮ ಬಾಹುಬಲಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.